ಸ್ಟಾರ್ಟ್ ಮಾಡಿ. ಸದ್ಗುರುಗಳಿಗೆ ನನ್ನ ಶಿರಸಾಷ್ಟಾಂಗ ಪ್ರಣಾಮ. ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಜ್ಯೋತಿಃ ಪರಾತ್ಪರಃ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಧನ್ಯವಾದಗಳು. ಎಲ್ಲ ಆತ್ಮಜ್ಯೋತಿಗಳಿಗೂ ಸ್ವಾಗತ. ಇವತ್ತಿನ ಮನನ ಶುರು ಮಾಡೋಕೆ ಮುಂಚೆ ನಮ್ಮ ಸದ್ಗುರುಗಳಾದ ಶ್ರೀ ಪ್ರಭುಜಿಯವರ ಆಶೀರ್ವಾದ ತಗೊಳ್ಳೋಣ. ಇವತ್ತು ನಮ್ಮ ಆಶಾಲಕ್ಷ್ಮಿ ಇವರು ಕೋಆರ್ಡಿನೇಟ್ ಮಾಡ್ತಾರೆ ಸೆಷನ್ನು. ಟಾಕ್ 48 ದೃಗ್ದೃಶ್ಯ ವಿವೇಕ. ಆಶಾಲಕ್ಷ್ಮಿ. ಓಕೆ. ಹರಿ ಓಂ. ಓಂ ಶ್ರೀ ಸದ್ಗುರುದೇವಾಯ ನಮಃ. ದೃಗ್ದೃಶ್ಯ ವಿವೇಕ 48ನೇ ಟಾಕ್. ಇದರಲ್ಲಿ ಗುರುಜಿ ಅವರು ಸಮಾಧಿ ಅಂದ್ರೆ ಏನು, ಅಂತರ್ ಸಮಾಧಿ ಬಹಿರ್ ಸಮಾಧಿ ಬಗ್ಗೆ ಹೇಳಿದ್ದಾರೆ. ಇದ್ರ ನನಗೆ ಎಷ್ಟು ಮಾತ್ರ ಅರ್ಥ ಆಗಿದೆಯೋ, ಕೇಳಕ್ ಬರುತ್ತೋ ಅಷ್ಟು ನಾನು ಕೇಳ್ತೀನಿ. ತಪ್ಪಿದ್ರೆ ತಿದ್ದಿ. ಇದು 22ನೇ ಶ್ಲೋಕದಲ್ಲಿ ಬರುತ್ತೆ ದೃಗ್ದೃಶ್ಯ ವಿವೇಕ. ಇದ್ರಲ್ಲಿ ಶ್ಲೋಕ ಯಾರಾದ್ರೂ ಹೇಳ್ತೀರಾ? ಶೋಭಾ, ಇದೆಯಾ ನಿನ್ನ ಹತ್ರ ಶ್ಲೋಕ? ನಿಮ್ಮ ಹತ್ರ ಇದ್ರೆ ಹೇಳಿ. 22nd ಶ್ಲೋಕ. ಉಪೇಕ್ಷ್ಯ ನಾಮರೂಪೇ ದ್ವೇ ಸಚ್ಚಿದಾನಂದ ತತ್ಪರಃ ಸಮಾಧಿಂ ಸರ್ವದಾ ಕುರ್ಯಾತ್ ಹೃದಯೇ ವಾ ತವಾ ಬಹಿಃ. ಸಮಾಧಿ ಅಂದ್ರೆ ಏನು ಶೋಭಾ ಅವರು? ಸಮಾಧಿ ಅಂತ ನಾನೇ ಅಂದ್ರೆ ನಾಮರೂಪಗಳನ್ನ ಬಿಟ್ಬಿಟ್ಟು ಆ ಸಚ್ಚಿದಾನಂದ ಸ್ವರೂಪ ಆತ್ಮನ ಬಗ್ಗೆ ಚಿಂತನೆ ಮಾಡಿ ಮಾಡುವಂತ ಕ್ರಿಯೆಗೆ ಸಮಾಧಿ ಅಂತ ಹೇಳ್ತೀವಿ. ಅದರಲ್ಲಿ ಅಂತರ್ ಸಮಾಧಿ ಬಹಿರ್ ಸಮಾಧಿ ಅಂತ ಅಂದ್ರೆ ಇದು ಸಮಾಧಿ ಅನ್ನೋದು ಕ್ರಿಯೆ ಅಂತ ಅಂದ್ರೆ ಒಂದು ಪ್ರಾಕ್ಟೀಸ್ಗೋಸ್ಕರ ನಾವು ಸಮಾಧಿ ಅಂತ ಹೇಳ್ತೀವಿ. ನೋಡೋಣ, ಅದೊಂದು ಸ್ಥಿತಿ ಅಷ್ಟೇನೆ. ಹಾಗಾಗಿ ಇದರಲ್ಲಿ ಅಂತರ್ ಸಮಾಧಿ ಬಹಿರ್ ಸಮಾಧಿ ಅಂತ ಹೇಳ್ತೀವಿ. 2 ರೀತಿ ಅಂತ ಹೇಳ್ತೀವಿ. ಆತ್ಮ ಸಂಸ್ಥಿತಿಯಲ್ಲೇ ನಿಂತಿರೋದಿಕ್ಕೆ ಆತ್ಮ ಸಂಸ್ಥಿತಿಗೆ ಸರಿಯಾಗಿ ಹೇಳಿದ್ರಿ ಉತ್ತರ. ಆತ್ಮ ಸಂಸ್ಥಿತಿಗೆ ಸಮಾಧಿ ಅಂತ ಹೇಳ್ತಾರೆ. ಇದನ್ನ ಉಪದೇಶ ಸಾರದಲ್ಲಿ ರಮಣ ಮಹರ್ಷಿಗಳು ಶ್ಲೋಕದ ಮೂಲಕ ಹೇಳ, ಆತ್ಮ ಸಂಸ್ಥಿತಿ ಸ್ವ ಆತ್ಮ ದರ್ಶನಂ ಆತ್ಮ ನಿರ್ದ್ವಯಾತ್ ಆತ್ಮನಿಷ್ಠತ ಅಂತ. ಈ ಸಮಾಧಿಯಲ್ಲಿ ಆತ್ಮ ಸಂಸ್ಥಿತರಾಗೇ ಇರ್ತೀವಿ. ಇದು ನಮ್ಗೆ ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಅಂತರ್ ಸಮಾಧಿ ಅಂದ್ರೆ ಏನು? ಸಂಧ್ಯಾ ಅವರು. ಸಮಾಧಿಯಲ್ಲಿ ಇವಾಗಷ್ಟೇ ಹೇಳಿದ್ರು 2 ಇದೆ, ಬಾಹಿರ್ ಸಮಾಧಿ, ಅಂತರ್ ಸಮಾಧಿ ಅಂತಂದ್ರೆ. ಅಂತರ್ ಅಂದ್ರೆ ನಮ್ಮ ಒಳಗೆ ಸವಿಕಲ್ಪ ಅಂತಂದ್ರೆ, ಈಗ ನಾವೇನ್ ಅನ್ಕೊಂಡಿರ್ತೀವಿ ಅಂದ್ರೆ ನಾನ್ ಬೇರೆ, ಆ ಬ್ರಹ್ಮ ಬೇರೆ ಅಂತ ಅನ್ಕೊಂಡಿರ್ತೀವಲ್ಲ, ನಾಮರೂಪಗಳು ಅಂತ ಅನ್ಕೊಂಡಿರ್ತೀವಿ. ಆ ನಾಮರೂಪಗಳನ್ನು ದಾಟಿ, ನಾಮರೂಪಗಳನ್ನು ಬಿಟ್ಟು ಅಂತರ್ ಸಮಾಧಿ ಅಂದ್ರೆ ಯಾವುದೇ ಇಲ್ಲ ಅಲ್ಲಿ. ಆ ಪರಮಾತ್ಮ ಬೇರೆ ನಾನ್ ಬೇರೆ ಬರೋದಿಲ್ಲ ಅಲ್ಲಿ. ಸವಿಕಲ್ಪದಿಂದ ನಿರ್ವಿಕಲ್ಪ ನಿಧಿಧ್ಯಾಸ ಅಂತಾರಲ್ಲ, ಅದಕ್ಕೆ ಅಂತರ್ ಸಮಾಧಿ ಅಂತ. ನಿಧಿಧ್ಯಾಸ ಅಂತಲ್ಲ, ಸವಿಕಲ್ಪದಿಂದ ನಿರ್ವಿಕಲ್ಪಗೆ ಅಂದ್ರೆ ನಾಮರೂಪಗಳನ್ನು ದಾಟಿ ಆ ತತ್ವದಲ್ಲೇ, ಈಗಷ್ಟೇ ನೀವ್ ಹೇಳೋದಲ್ಲ, ಆ ತತ್ವದಲ್ಲೇ ನಿಲ್ತಾರಲ್ಲ, ಅದಕ್ಕೆ ಅಂತರ್ ಸಮಾಧಿ ಅಂತ. ಡಿಎಲ್ ಇರಲ್ಲ, ನಾನ್ ಡಿಎಲ್ ಇರುತ್ತೆ ಅಷ್ಟೇ. ಸರಿ ಇದೆ. ಸಂತೋಷ್ ಜಿ ಅವರು ಇದನ್ನ ನೀವೊಂದ್ಸರಿ ವಿವರಿಸ್ತೀರಾ? ಆಕ್ಚುಲಿ ಈಗ
ಸಮಾಧಿಗಳಲ್ಲಿ ಈಗ ಶೋಭಾಜಿ ಹೇಳಿದ್ರು, ಸಮಾಧಿ ಅಂದ್ರೆ ಆತ್ಮನ ಸ್ಥಿತಿಯಲ್ಲಿ ಇರೋದೇ ಸಮಾಧಿ. ಅಂದ್ರೆ ನಾನು ಆತ್ಮನ ಸ್ಥಿತಿಯಲ್ಲಿ ನಿಲ್ಲುವುದಕ್ಕೆ ಸಮಾಧಿ ಅನ್ನೋದು. ಅದೇ ಅದು ಕೆಲವರು ಟೆಂಪರರಿ ಆಗಿ ಮಾಡ್ತಾರೆ, ಕೆಲವರು ಅದೇ ರಮಣ ಮಹರ್ಷಿ ಅಂತಾರೆ, ಅವ್ರು ಎನಿ ಟೈಮ್ ಸಮಾಧಿಯಲ್ಲೇ ಇರ್ತಾರೆ. ಸೊ ಆ ಪ್ರಾಕ್ಟೀಸ್ ಅನ್ನ ನಾವು ಮಾಡ್ಬೇಕಾದ್ರೆ ನಮ್ಮಲ್ಲಿ 6 ರೀತಿಯ ಸಮಾಧಿಗಳಿದೆ ಅಂತ ಗುರುಜಿ ಹೇಳ್ತಾರೆ. ಅಂತರ್ ಸಮಾಧಿ, ಬಹಿರ್ ಸಮಾಧಿ ಅಂತ. ಅಂತರ್ ಸಮಾಧಿಯಲ್ಲಿ ನಮಗೆ ರೂಪಾನ್ವಿತ ಸವಿಕಲ್ಪ ಸಮಾಧಿ, ಶಬ್ದಾನ್ವಿತ ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ. ಮತ್ತೆ ಬಹಿರ್ ಸಮಾಧಿಯಲ್ಲೂ ಅದೇ ತರ ರೂಪಾನ್ವಿತ ಸವಿಕಲ್ಪ ಸಮಾಧಿ, ಶಬ್ದಾನ್ವಿತ ಸವಿಕಲ್ಪ ಸಮಾಧಿ, ಮತ್ತೆ ನಿರ್ವಿಕಲ್ಪ ಸಮಾಧಿ. ನಿರ್ವಿಕಲ್ಪ ಸಮಾಧಿ ಅಂದ್ರೆ ಈ ರೂಪಾನ್ವಿತ ಸವಿಕಲ್ಪ ಸಮಾಧಿ ಅಂದ್ರೆ ಏನು ಅಂತ ಅಂತರ ಹೋದಾಗ ಇಂಟರ್ನಲ್ಲಿ ಹೋಗ್ಬೇಕು ನಾವು. ನಾಮ ರೂಪಗಳನ್ನ ಬಿಟ್ಟು ನಾವು ಆ ಚೈತನ್ಯ ಸ್ವರೂಪವನ್ನ ಹಿಡ್ಕೊಂಡು ಆ ಧ್ಯಾನದಲ್ಲಿ ಅಂದ್ರೆ ಆ ರೂಪದಲ್ಲಿ, ಅಂದ್ರೆ ರೂಪ ಅಂತಂದ್ರೆ ಏನ್ ಕಾಣುತ್ತೆ ನಮಗೆ ಅಂತರಲ್ಲಿ, ಅಂದ್ರೆ ಅಂತರಂಗದಲ್ಲಿ ಆ ಒಂದು ರೂಪ ಅಂದ್ರೆ ನಾಮ ರೂಪಗಳನ್ನ ಬಿಟ್ಟು ಆ ಚೈತನ್ಯ ಸ್ವರೂಪನ ಹಿಡ್ಕೊಂಡು ಧ್ಯಾನ ಮಾಡೋದಕ್ಕೆ ರೂಪಾನ್ವಿತ ಸವಿಕಲ್ಪ ಸಮಾಧಿ ಅಂತ. ಶಬ್ದಾನ್ವಿತ ಸವಿಕಲ್ಪ ಸಮಾಧಿ ಅಂದ್ರೆ ವೇದಗಳನ್ನ ನಾವೇನ್ ಓದಿರ್ತೀವಿ, ಶ್ರವಣ ಮನ ನಿಧಿಧ್ಯಾಸ ಮಾಡಿರ್ತೀವಲ್ಲ, ಶ್ರವಣ ಮನನ ಮಾಡಿ ನಿಧಿಧ್ಯಾಸಲ್ಲಿ ಇರ್ತೀವಿ. ಅಂದ್ರೆ ಸಮಾಧಿ ಸ್ಥಿತಿ ಅಂತ ಅಂದ್ರೆ ವಿ ಆರ್ ಪ್ರಾಕ್ಟಿಸಿಂಗ್ ಟು ಗೋ ಟು ದಟ್ ನಿರ್ವಿಕಲ್ಪ, ಅಂದ್ರೆ ಆ ಒಂದು ಜ್ಞಾನಿ ಆಗೋದಕ್ಕೆ ಅಥವಾ ಮುಕ್ತಿಯನ್ನ ಪಡೆಯೋದಕ್ಕೆ ಇಟ್ಸ್ ಎ ಪ್ರೋಸೆಸ್ ಇನ್ ದ ಫೌಂಡೇಶನ್. ಅಂದ್ರೆ ನಾವು ಇದನ್ನ ಮಾಡ್ತಾ ಏನಾಗ್ತೀವಿ, ಅಂತರಂಗ ಶುದ್ಧಿ ಆಗ್ತಾ ವಿ ಗೋ ಟು ದಟ್ ಸ್ಟೇಟ್ ಅಂತ. ಸೊ ಅದು ಬಂದ್ಬಿಟ್ಟು ಶಬ್ದಾನ್ವಿತ ಸವಿಕಲ್ಪ ಸಮಾಧಿ ಅಂದ್ರೆ ಥ್ರೂ ದ ಮೀಡಿಯಾ ಏನಿದೆ ನಮ್ಗೆ ಅಂತಂದ್ರೆ ವೇದ ವಾಕ್ಯಗಳು, ಈ ತರ ಗುರುಜಿ ಟಾಕ್ಸ್ ಕೇಳೋದು, ಮತ್ತೆ ವೇದಗಳು, ಮತ್ತೆ ಉಪನಿಷತ್ತುಗಳನ್ನ ಒಂದು ಭಾಷೆಗಳನ್ನ ಮನನ ಮಾಡ್ತಾ ಅದನ್ನ ಇಟ್ಕೊಂಡು ಅಂತರ್ಮುಖವಾಗಿ ಹೋಗೋದು ಶಬ್ದಾನ್ವಿತ ಸವಿಕಲ್ಪ ಸಮಾಧಿ ಅಂತ ಹೇಳ್ಬೋದು. ನಿರ್ವಿಕಲ್ಪ ಸಮಾಧಿನಲ್ಲಿ ಏನೇನಂದ್ರೆ ಇಟ್ಸ್ ಡೀಪ್ ಸ್ಟೇಟ್, ಡೀಪ್ ಸ್ಲೀಪ್ ಸ್ಟೇಟ್ ನಮ್ದು. ಅಂತಂದ್ರೆ ಅಲ್ಲಿ ನಾವು ಯಾವಾಗ್ಲೂ ಡೀಪ್ ಸ್ಟೇಟ್ ಅಲ್ಲಿ ಇರ್ತೀವಿ ಅಂತ ಅಂದ ತಕ್ಷಣ ಅಲ್ಲಿ 2 ತರ ಬರುತ್ತೆ. ನಾನು ಅದೇ ಗುರುಜಿ ಹೇಳ್ತಾರಲ್ಲ, ಮಲಗಬೇಕಾದ್ರೆ ನಾನೆಲ್ಲ ಭಗವಂತನಿಗೆ ಅರ್ಪಿಸ್ಬಿಟ್ಟು ನಾನು ಯಾವಾಗ ಮಲಗ್ತೀನೋ ದಟ್ ಈಸ್ ಆಲ್ಸೋ ಎ ಸ್ಟೇಟ್ ಆಫ್ ನಿರ್ವಿಕಲ್ಪ ಸಮಾಧಿ ಅಂತ. ಅಂದ್ರೆ ನನಗೆ ಏನೂ ಇರಲ್ಲ ಮೈಂಡ್ ಅಲ್ಲಿ, ನಾನು ಬ್ರಹ್ಮನೇ ಅನ್ನೋ ಒಂದು ಭಾವ ಇರುತ್ತೆ. ಯಾವಾಗ ನಾವು ಆತರ ಅಯ್ಯೋ ಮಲ್ಕೊಬೇಕು, ಬೆಳಗ್ಗೆ ಎದ್ದೇಳ್ಬೇಕು, ನಾನು ಈ ಕೆಲಸ ಇದೆ ಅಂತಂದ್ರೆ ಅದು ಆ ಒಂದು ಸ್ಟೇಟ್ ಆಗಲ್ಲ ಅಂತ ಹೇಳ್ತಾರೆ. ಮತ್ತೆ ಅದೇ ತರ ಬಹಿರಲ್ಲಿ ನಾನು ಕಾಣೋದೆಲ್ಲನೂ ಪ್ರತಿಯೊಂದು ಚೈತನ್ಯ ಸ್ವರೂಪನೇ ಆಗಿರೋದ್ರಿಂದ ಹೊರಗಡೆ ಅಲ್ಲಿ ಅದರಲ್ಲೂ ನಾನೇ ಇದ್ದೀನಿ ಅನ್ನೋ ಒಂದು ಭಾವದಿಂದ ಮಾಡೋದು. ಅದರಲ್ಲಿ ಮತ್ತೆ ರೂಪಾನ್ವಿತ ಸವಿಕಲ್ಪ ಸಮಾಧಿ ಬರುತ್ತೆ, ಶಬ್ದನೂ ಬರುತ್ತೆ. ಶಬ್ದ ಅಂತಂದ್ರೆ ಮತ್ತೆ ವೇದಗಳಿಂದ ಅನ್ಕೊಂಡು ನಾಮರೂಪ ಏನ್ ಕಾಣ್ತಾ ಇದೆ ಹೊರಗಡೆ ಅದೆಲ್ಲವೂ ಬ್ರಹ್ಮನೇ, ಆ ಚೈತನ್ಯ ಸ್ವರೂಪವೇ ಅಂತ ಮಾಡೋದು. ಇದನ್ನ ಅದೇ ಮತ್ತೆ ನಿರ್ವಿಕಲ್ಪ ಸಮಾಧಿಯಲ್ಲಿ ಅದೇ ಚೈತನ್ಯ ಸ್ವರೂಪದಲ್ಲಿ ನಿಂತ್ಕೊಂಡು ನಾವು ಧ್ಯಾನ ಮಾಡೋದು ನಿರ್ವಿಕಲ್ಪ ಸಮಾಧಿ ಅಂತಾನೆ ಹೇಳ್ಬೋದು. ಸೊ ಅಂತರ್ ಸಮಾಧಿ, ಬಹಿರ್ ಸಮಾಧಿನ ಇದನ್ನ 6 ವಿಧವಾಗಿ ಗುರುಜಿ ಹೇಳ್ತಾರೆ. ಸರಿ ಇದೆ. ಆಶಾಜಿ ಅವರು, ಈ ಸತ್ ಚಿತ್ತ ಆನಂದವನ್ನ ಈ ಅಂತರ್ ಸಮಾಧಿ ಬಹಿರ್ ಸಮಾಧಿ ಮೂಲಕ ಯಾವ ರೀತಿ ನಾವು ವಿವರಿಸಬಹುದು ಅಂತ. ಸಚ್ಚಿತ್ ಆನಂದ ಪ್ರಶ್ನೆ ಪುನಃ ಕೇಳ್ತೀರಾ ಆಶಾಲಕ್ಷ್ಮೀಜಿ? ಸಚ್ಚಿದಾನಂದ ಸ್ವರೂಪ ನಾನು ಅಂತ ಇದನ್ನ ಅಂತರ್ ಸಮಾಧಿ ಬಹಿರ್ ಸಮಾಧಿ ಮೂಲಕ ಯಾವ ರೀತಿ ನಾವು ಇದನ್ನ ವಿವರಿಸಬಹುದು, ಅಥವಾ ಒಂದನ್ನೇ ತಗೊಂಡು ಬೇಕಾದ್ರೆ ನೀವು ವಿವರಿಸಿ. ಅಂತರ್ ಸಮಾಧಿ ಮೂಲಕ ಹೇಗೆ, 2 ತಗೊಂಡು ಬಹಿರ್ ಸಮಾಧಿ ಅಂತರ್ ಸಮಾಧಿಯಿಂದ ಈ ವಾಕ್ಯನ ಯಾವ ರೀತಿ? ಸಚ್ಚಿತ್ ಆನಂದ ಅಂದ್ರೆ ಇಟ್ಸ್ ಎವ್ರಿಥಿಂಗ್, ಸರ್ವವ್ಯಾಪಿ, ದಟ್ ಕಮ್ಸ್, ಅದು ಬಹಿರ್ ಸಮಾಧಿ. ಎಲ್ಲವೂ ನಾನೇ ಅಂತ ತಿಳ್ಕೊಂಡ್ ಮಾಡೋದು. ಬಟ್ ಆಸ್ ಅಂತರ್ ಸಮಾಧಿ ನಾನ್ ಸಾಕ್ಷಿ ಅಂತ ಹೇಳಿ, ಲೈಕ್ ಇನ್ಸೈಡ್ ಇಟ್ಸ್ ದಟ್ ಇಸ್ ಹೌ ಐ ಅಂಡರ್ಸ್ಟುಡ್. ನನ್ ಅಂತರ್ ವರ್ಡ್ ನನ್ಗೆ ಅರ್ಥ ಆಗುತ್ತೆ, ಬಿಕಾಸ್ ಇಟ್ ಇಸ್ ಇನ್ಸೈಡ್ ಯು ಕ್ಯಾನ್ ಓನ್ಲಿ ಲುಕ್ ಎಟ್ ಯೋರ್ ಸೆಲ್ಫ್ ಆಸ್ ಯೋರ್ ಸಾಕ್ಷಿ. ಬಹಿರ್ ಸಮಾಧಿಯಲ್ಲಿ ಎಲ್ಲವೂ ನಾನೇ, ಸತ್ ಅಸ್ತಿತ್ವ, ಸಚ್ಚಿತ್ ಮತ್ತು ಆನಂದ ಆಲ್ಸೋ ಇಸ್ ಎವ್ರಿಥಿಂಗ್ ಇಸ್ ಎಲ್ಲವೂ ನಾನೇ. ಬಟ್ ಬೋತ್ ಹ್ಯಾಸ್ ದ್ವೈತ ಭಾವ. ಲೈಕ್ there is, when I do antar also, there is a ನಾನು ಸಾಕ್ಷಿ, but that there is ನಾನು and ಸಾಕ್ಷಿ, that ದ್ವೈತ ಭಾವ ಬರುತ್ತೆ.
ವಿತ್ ಬಹಿರ್ ಸಮಾಧಿ ಎಲ್ಲವೂ ನಾನೇ ಅಂತ ಹೇಳುವಾಗ there is no dvaita bhava. That is what I have understood from what Guruji has explained. ಸರಿನಾ ತಪ್ಪ ಗೊತ್ತಿಲ್ಲ, ನೀವು ನಾನ್ ತಿಳ್ಕೊಂಡಿದ್ದು ಸರಿ ಅಂತ ಹೇಳ್ಕೊಡ್ತೀರಾ? ಓಕೆ, ಸತೀಶ್ ಜಿ ಅವರು ಇದನ್ನೇ ವಿವರಿಸ್ತೀರಾ? ಸತೀಶ್ ಜಿ ಅವರು. ಹಾ ದೀದಿ, ಸಚ್ಚಿದಾನಂದ ಅಂತರ್ ಸಮಾಧಿಗೆ ಮತ್ತು ಬಹಿರ್ ಸಮಾಧಿ ಅಲ್ಲಿ ಯಾವ ತರ ಇಂಟರ್ಪ್ರಿಟ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ ನೀವಲ್ವಾ? ಹೌದು, ಕರೆಕ್ಟ್ ಕ್ವಶನ್ ಕರೆಕ್ಟಾ? ಓಕೆ. ಸೊ ಬಹಿರ್ ಸಮಾಧಿಯಲ್ಲಿ ಯು ಹ್ಯಾವ್ ದಟ್ ಸಪ್ರೇಟ್ನೆಸ್, ದ್ವೈತನೆಸ್ ಇದೆ ಅಲ್ಲಿ. ಸೊ ಔಟರ್ ಲಿವಿಂಗ್ ಥಿಂಗ್ಸ್, ಮೆಟೀರಿಯಲಿಸಮ್ ಇಂದ you tend to observe the whatever this Satchitananda, the happiness, the truth, the reality na outer world inda adana I mean absorption alli ತಗೊಂತೀರಾ. whereas ಅಂತರ್ ಸಮಾಧಿಯಲ್ಲಿ ದ್ವೈತ ಇಲ್ಲ. ಸೊ ಯು ಆರ್ ಆಲ್ವೇಸ್ ದಟ್ ಸ್ಟೇಟ್ only, ಸಚ್ಚಿದಾನಂದ ಸ್ಟೇಟ್ ಅಲ್ಲೇ ಇರ್ತೀರಾ ಯಾವಾಗ್ಲೂ ಅಂತ ನನ್ಗೆ ಅರ್ಥ ಆಗಿದೆ. ಇಲ್ಲ, ನೀವು ಆಕ್ಚುಲಿ ಅಂತರ್ ಸಮಾಧಿ ಅಂತ ಅಂದ್ರೆ ಯು ಹ್ಯಾವ್ ಟು ಡಿಸ್ಟಿಂಗ್ವಿಶ್ 3 ಟೈಪ್ಸ್ ಆಫ್ ಸಮಾಧೀಸ್ ಇದೆ ಅಲ್ಲಿ. ಅಲ್ಲಿ ನೀವು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಈಗ ನೀವು ರೂಪಾನ್ವಿತ ಸವಿಕಲ್ಪ ಸಮಾಧಿ ಬಗ್ಗೆ ಹೇಳಿದ್ರ, ಶಬ್ದಾನ್ವಿತ ಸವಿಕಲ್ಪ ಸಮಾಧಿ ಬಗ್ಗೆ ಹೇಳಿದ್ರ, ಅಥವಾ ನಿರ್ವಿಕಲ್ಪ ಸಮಾಧಿ ಬಗ್ಗೆ ಹೇಳಿದ್ರ? ಮತ್ತೆ ಇಲ್ಲ, ಎಲ್ಲ ಸವಿಕಲ್ಪಕ್ಕೆ ತಗೊಂಡು ಐ ಆಮ್ ಸಚ್ಚಿತ್ ಆನಂದ ಅಂದಾಗ ಏನಾಗುತ್ತೆ ಅಲ್ಲಿ ಅಂತ ಅಂದ್ರೆ, ನೀವು ಅಂತರ್ ಬಹಿರ್ ಸಮಾಧಿ ಆದ್ರಾಗ್ಬೋದು, ಬಹಿರ್ ಸಮಾಧಿ ಆಗ್ಬಹುದು. ನಾನು ಕಾಣ್ತಾ ಇರೋದು ಅಸ್ತಿತ್ವ, ನನ್ನಲ್ಲಿ ಚೈತನ್ಯ ಇದೆ, ಆನಂದ ಸ್ವರೂಪವೇ ನಾನು ಅಂತ ವೆನ್ಯೂ ಜಸ್ಟ್ ಅಂದ್ರೆ ನೀವು ಯಾವಾಗ ನಿಮಗೆ ಆ ಒಂದು ಭಾವದಲ್ಲಿ ನೀವು ಪ್ರಪಂಚ ನೋಡೋದಾಗ್ಲಿ ಅಥವಾ ಇಂಟರ್ನಲ್ಲಿ ನೀವು ಮೆಡಿಟೇಷನ್ ಅಥವಾ ಸಮಾಧಿ ಸ್ಥಿತಿಯಲ್ಲಿ ನೋಡಬೇಕಾದ್ರೆ ಆ ಒಂದು ಸ್ವರೂಪದಲ್ಲಿ ನಿಲ್ಬೇಕು. ದಟ್ ಇಸ್ ವಾಟ್ ರೂಪಾನ್ವಿತ ಸವಿಕಲ್ಪ ಸಮಾಧಿ, ಶಬ್ದಾನ್ವಿತ ಸವಿಕಲ್ಪ ಸಮಾಧಿ ಬೈ ದಿ ಹೆಲ್ಪ್ ಆಫ್ ವೇದಾಂತ ಅಂಡ್ ಇದು. ಮತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಬೇಕಾಗಿರೋದು ಶ್ರವಣ ಮನ ನಿಧಿಧ್ಯಾಸ. ಐ ಮೀನ್ ಇದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಆಡ್ ಮಾಡಿ ಆಶಾಜಿ. ಎಲ್ಲಾರು ಹೇಳಿದ್ದು ಸರಿ ಇದೆ. ನಾನು ಈ ರೀತಿ ವಿಶ್ಲೇಷಣೆ ಕೊಡ್ತೀನಿ ನನ್ಗೆ ಅರ್ಥ ಆಗಿರೋ ರೀತಿ. ಅಂತರ್ ಸಮಾಧಿ ಅಂತ ಅಂದ್ರೆ ಸಾಕ್ಷಿ ರೂಪದಲ್ಲಿ ನಾನು ಇರ್ತೀನಿ, ಎಲ್ಲವನ್ನು ನಾನು ಅರಿತಾ ಇರ್ತೀನಿ, ಸಾಕ್ಷಿ ರೂಪದಲ್ಲಿ ಇರ್ತೀನಿ. ಚಿತ್ ಅಂತ, ಸಚ್ಚಿದಾನಂದದ ಚಿತ್, ಅರಿವಿನ ರೂಪದಲ್ಲಿ ಇರ್ತೀನಿ, ಸಾಕ್ಷಿಯ ರೂಪದಲ್ಲಿ ಇರ್ತೀನಿ. ಬಹಿರ್ ಸಮಾಧಿಯಲ್ಲಿ ಅಸ್ತಿತ್ವವನ್ನೇ ನಾವು ಆ ನಾಮರೂಪಗಳಿಂದ ಗುರುತಿಸ್ತೇವೆ. ಬಹಿರ್ ಸಮಾಧಿಯಲ್ಲಿ ಅದು ಸತ್ ಅಂತ ಆಗುತ್ತೆ. ಆ ಇರುವಿಕೆ, ಅಸ್ತಿತ್ವ, ಅದನ್ನ ನಾವು ಆ ಬಹಿರ್ ಸಮಾಧಿಯಲ್ಲಿ ಆ ನಾಮರೂಪಗಳಿಂದ ಅಸ್ತಿತ್ವವನ್ನೇ ನಾಮರೂಪಗಳಾಗಿ ನೋಡ್ತಾ ಇರ್ತೀವಿ. ಅದು ಸತ್. ಸೊ ಆ ಇರುವಿಕೆಯನ್ನ, ಆ ಅಸ್ತಿತ್ವವನ್ನ ನಾನು ಸಾಕ್ಷಿಯಾಗಿ ಅರಿವಿನಿಂದ ನಾನು ಅದು ನೋಡ್ತಿರ್ತೀನಲ್ಲ, ಚಿತ್, ಸತ್ ಚಿತ್. ಆ ಅಸ್ತಿತ್ವ ಅಖಂಡ ಅನಂತ ಆನಂದ. ಅಸ್ತಿತ್ವ ಅನ್ನೋದು ಅಖಂಡ ಅನಂತ ಆನಂದ. ಆದ್ರಿಂದ ಅದು ಸಚ್ಚಿದಾನಂದ ಅಂತ ಈ ಅಂತರ್ ಸಮಾಧಿ ಬಹಿರ್ ಸಮಾಧಿ ಎರಡರ ಮೂಲಕ ಆ ಈ ವಾಕ್ಯವನ್ನು ವಿವರಿಸಬಹುದು. ಸತ್ಯಾಜಿ ಅವರು ಇದನ್ನ ಸರಿ ಇದ್ರೆ, ಇಲ್ಲ ಇನ್ನೇನಾದ್ರು ಕರೆಕ್ಷನ್ ಇದ್ರೆ ಎಲ್ಲರೂ ಹೇಳಿದ್ದು ಕರೆಕ್ಟ್ ಇತ್ತು ಇನ್ಪುಟ್ಸು. ಅದನ್ನ ಫೈನಲಿ ನೀವು ಸಮರೈಸ್ ಮಾಡಿ ಹೇಳಿದ್ದು ಕರೆಕ್ಟ್ ಇತ್ತು. ಸಚ್ಚಿದಾನಂದ ಅನ್ನೋದನ್ನ ಒಂಥರ ಅಂತರ್ ಮತ್ತು ಬಹಿರ್ನಲ್ಲಿ ಹೇಗೆ ಇದ್ ಮಾಡ್ಬೋದು ಅಂತ ವೆರಿ ಬ್ಯೂಟಿಫುಲ್. ನಾನು ಇನ್ನೊಂದು ಈಗ ಜಸ್ಟ್ ಎಲ್ರು ಹೇಳುವಾಗ ಸಿಂಪಲ್ ಆಗಿ ನಮ್ಗೆ ಒಂದು ಅರ್ಥ ಆಗ್ಲಿಕ್ಕೆ ಏನೋ ತುಂಬಾ ಈ ಅಂತರ್ ಸಮಾಧಿ, ಬಹಿರ್ ಸಮಾಧಿ, ಸವಿಕಲ್ಪ, ನಿರ್ವಿಕಲ್ಪ, ಎಷ್ಟೊಂದು ಹೆಸರುಗಳು, ಎಷ್ಟೊಂದು ಅದರಲ್ಲಿ ಟೈಪ್ಸು ಅಂತ ಏನೋ ಕನ್ಫ್ಯೂಷನ್ ಆಗೋ ತರ ಅನ್ಸ್ಬೋದೇನೋ. ಸಿಂಪಲ್ ಆಗಿ ಒಂದು ಅಂತರ್ ಸಮಾಧಿ ಅಂಡ್ ಬಹಿರ್ ಸಮಾಧಿ, ಇವರು ಸಂತೋಷ್ ಇವರೆಲ್ಲ ಹೇಳ್ದಾಗೆ ಎರಡರಲ್ಲೂ ಮೂರ್ ತರ ತಗೋತಾರೆ. ಸವಿಕಲ್ಪದಲ್ಲಿ ರೂಪಾನ್ವಿದ್ ಅಂಡ್ ಶಬ್ದಾನ್ವಿದ್ ಆಗುತ್ತೆ, ಇನ್ನೊಂದು ನಿರ್ವಿಕಲ್ಪ ಆಗುತ್ತೆ. ಬಟ್ ಅಂತರ್ ಸಮಾಧಿ ಮತ್ತು ಬಹಿರ್ ಸಮಾಧಿಗೆ ಒಂದ್ ಸಣ್ಣ ಡಿಫ್ರೆನ್ಸ್ ಹೇಗ್ ನೋಡ್ಬೋದು ಅಂದ್ರೆ, ನೀವು ಎಲ್ರೂ ಹೇಳಿದ ತರನೇ ಅಂತರ್ ಸಮಾಧಿನಲ್ಲಿ ಆಕ್ಚುಲ್ ಆಗಿ ನಾವು ಥಾಟ್ಸ್ ಒಳಗಡೆ ಅಲ್ಲಿ ಸಾಕ್ಷಿ ಅನ್ನೋದು ತಗೋತೀವಿ. ಬಹಿರ್ ಸಮಾಧಿಯಲ್ಲಿ ಆಬ್ಜೆಕ್ಟ್ಸ್ ನೋಡ್ತಿರ್ತೀವಲ್ವಾ,
ಆ ಕಾಣ್ತಿರೋವಂತ ಆಬ್ಜೆಕ್ಟ್ಸ್. ಈ ಅಂತರ್ ಸಮಾಧಿಲಿ ಕಾಣೋದು ಏನೂ ಇರಲ್ಲ, ಥಾಟ್ಸ್ ಅಂದ್ರೆ ಸಟಲ್. ಬಹಿರ್ ಸಮಾಧಿಲಿ ಆಕ್ಚುಲ್ ಆಗಿ ಆಬ್ಜೆಕ್ಟ್ಸ್ ಅಂದ್ರೆ ಗ್ರಾಸ್ ತರ ಲೆಕ್ಕ ಬರುತ್ತೆ. ಆ ತರದಲ್ಲಿ ನಮಗೆ ಅರ್ಥ ಆಗ್ಲಿಕ್ಕೆ ಡಿಫ್ರೆನ್ಶಿಯೇಷನ್. ಬಟ್ ಅದರ್ವೈಸ್ ಸತ್ ಅಂಡ್ ಚಿತ್ ಅಂತ ನೀವೇನ್ ಎಕ್ಸ್ಪ್ಲೈನ್ ಮಾಡಿದ್ರಿ, ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೀರಾ, ವೆರಿ ಗುಡ್. ಆದ್ರೆ ಅದೇ ಇಲ್ಲಿ ಎರಡರಲ್ಲೂ ಇನ್ನೂ ನಾನೊಂದು ಓಪನ್ ಎಂಡ್ ಕ್ವೆಶ್ಚನ್ ತರ, ಸವಿಕಲ್ಪ ಮತ್ತೆ ನಿರ್ವಿಕಲ್ಪ. ಸವಿಕಲ್ಪದಲ್ಲಿ ಎರಡು ಹೇಳ್ತಾರಲ್ವಾ, ಶಬ್ದಾನ್ವಿದ್ ರೂಪಾನ್ವಿದ್ದು ಮತ್ತೆ ನಿರ್ವಿಕಲ್ಪ ಅಂತ. ಸೊ ಇವಾಗ ಸವಿಕಲ್ಪ ಮತ್ತೆ ನಿರ್ವಿಕಲ್ಪ ಎರಡರಲ್ಲೂ ದ್ವೈತ ಇದೆಯಾ ಅದ್ವೈತ ಇದೆಯಾ? ಯಾರಾದ್ರೂ ಹೇಳ್ಬೋದು. ಸವಿಕಲ್ಪದಲ್ಲಿ ಹೇಳಿ. ಪ್ರಶ್ನೆ ಇನ್ನೊಂದು ಸತಿ ಕೇಳಿ ಸತ್ಯಜಿ, ಸಾರಿ. ಸವಿಕಲ್ಪ ನಿರ್ವಿಕಲ್ಪ ಅಂತ ಅಷ್ಟೇ ತಗೊಳ್ಳೋಣ. ಸವಿಕಲ್ಪದಲ್ಲಿ ಶಬ್ದಾನ್ವಿದ್ ರೂಪಾನ್ವಿದ್ ಎರಡೂ ಬರುತ್ತೆ. ಬಟ್ ಎರಡನ್ನೂ ತಗೊಂಡು ಸವಿಕಲ್ಪ ನಿರ್ವಿಕಲ್ಪ ಎರಡೂ ತಗೊಂಡಾಗ ದ್ವೈತ ಇದೆಯಾ ಅದ್ವೈತ ಇದೆಯಾ ಎರಡರಲ್ಲೂ? ಸವಿಕಲ್ಪದಲ್ಲಿ ದ್ವೈತ ಬರುತ್ತೆ, ನಿರ್ವಿಕಲ್ಪದಲ್ಲಿ ಅದ್ವೈತ ಇರುತ್ತೆ. ಆಶಾ ಭೂಪಣ್ಣ. ಸವಿಕಲ್ಪದಲ್ಲಿ ನಾನು ಮತ್ತೆ ಪರಮಾತ್ಮ, ಲೈಕ್ ಐ ಆಮ್ ಬೀಯಿಂಗ್ ಇನ್ ಪರಮಾತ್ಮ, ದಿಸ್ ಟು ದ ದ್ವೈತ ಭಾವ comes because I'm going there. Like, you know, it is there. ನಿರ್ವಿಕಲ್ಪದಲ್ಲಿ ನಾನು ಅದು ಒಂದೇ. So that's why when Asha Lakshmi ji asked Satchitananda thing, ಎಲ್ಲವೂ ನಾನೇ, like, you know, it's just the light is falling on this. The light that when I wake up, the whole thing, including this body and everything else, comes up. So that is one. That is nirvikalpa. So that means I'm not imagining anything. Everything. It is not my makeup. It is the way it is. That's what I understood. Nirvikalpa, no dvaita. So just that dvaita bhava and advaita bhava, that's all I focus on, because I know Shabdanuvid, Rupanuvid, all that. When that explanation, if I go into thinking, okay, this is Shabdanuvid or this is this one, then I kind of get lost in that. Correct. So I dropped all those words and I stuck to antar, bahar. Correct. If it is bahar, everything is me. If it is antar, there is me going inside. So there is two aspects. Finally we have to drop all this, but you are dropping now only. Yeah, Very because nice. It is then I will only get for understanding purpose, Ashaji. Yeah, I get stuck with the words. Correct. Like, you know, so for me, I didn't want to get stuck with the words. Like, I dropped everything. If we are able to understand, catch that without the words and other things, drop ಮಾಡಿದ್ರೆ ಅದು ಒಳ್ಳೇದೇ. ಬಟ್ ಅದೇ ಕನ್ಫ್ಯೂಷನ್ ಅರ್ಥ ಮಾಡ್ಕೊಳ್ಳಕ್ಕೆ all these are given. The entire scripture is given only for understanding. Finally drop everything. There was one more aspect why I'm dropping is, I am not going to be teaching anybody. I'm only going to learn for myself. If I'm going to learn for myself, do I want to know each detail? If I come to the bigger picture, will I know everything? That was the logical rational thing happened in my mind. So I thought, instead, if I have to go A, B, C, D and then try and make the sentence and the whole thing, just too much for my head. Okay. So that's how I'm journeying towards jnana. Nice. ಕೋಕಿಲಾಜಿ ಏನು ಮಾತಾಡಿಲ್ಲ. ಕೋಕಿಲಾಜಿ ಒಂದು ಕೋಕಿಲ ಪ್ರಶ್ನೆ ಮತ್ತೆ ಕೇಳಿ. ಉಮಾ ಅವ್ರನ್ನು ಮಾತಾಡ್ಸ್ಬೇಕು. ಬಟ್ ಇದ್ರ ಬಗ್ಗೆ ಸಂತೋಷ್ ಅವ್ರು ಏನಾದ್ರೂ ಇದೆ ಹೇಳಿ, ಆಮೇಲೆ ಆಶಾ ಅವ್ರು ಕಂಟಿನ್ಯೂ ಮಾಡ್ತಾರೆ. ಇಲ್ಲ ಎಲ್ಲ ಹೇಳಿದ್ದಾರೆ. ಅಲ್ಲಿ ಇರೋದೇ ಅಷ್ಟೇ. ಅಷ್ಟೇ. Okay. ಏನು ಇಲ್ಲ. ಉಮಾ ಅವ್ರು ಇರೋದು ಕಾಣ್ತಿಲ್ಲ ನನಗೆ. ಉಮಾ ಅವ್ರು ಇದ್ದಾರೆ, ಬಂದಿದ್ದಾರೆ. ಇವರು ಕೋಕಿಲ ಅವರು ಇದ್ದಾರೆ. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ನೀವು. ಕೋಕಿಲ ಅವರು ಇದೇ ಪ್ರಶ್ನೆಗೆ ಉತ್ತರ ನೀವೊಂದ್ಸರಿ ಹೇಳಿ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ನಮಸ್ಕಾರ. ನೀವ್ ಹೇಳಿ ಸಚ್ಚಿತ್ ಆನಂದದ್ ಹೇಳಿದಲ್ವಾ ಆಶಾಜಿ? ಅದಲ್ಲ, ಇವಾಗ ಸತ್ಯಾಜಿ ಕೇಳಿದ್ರಲ್ಲ, ದ್ವೈತ ಸವಿಕಲ್ಪ ಮತ್ತೆ ನಿರ್ವಿಕಲ್ಪ ಸಮಾಧಿಯಲ್ಲಿ ದ್ವೈತ ಯಾವ್ದ್ರಲ್ಲಿದೆ, ಹೇಗಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಸವಿಕಲ್ಪ ಸಮಾಧಿಯಲ್ಲಿ ದ್ವೈತ ಇದೆ ಅಂದ್ರೆ ಅದರಲ್ಲಿ ನಾನು ಪರಮಾತ್ಮ ಬೇರೆ ಅನ್ನೋ ಒಂದು ಭಾವನೆ ಇದೆ. ಬಟ್ ಅದ್ವೈತದಲ್ಲಿ ನಾನು ಪರಮಾತ್ಮ ಒಂದೇ ಅನ್ನೋ ಒಂದು ಭಾವನೆ ಇದೆ ನಿರ್ವಿಕಲ್ಪದಲ್ಲಿ. ಅಂದ್ರೆ ಇವಾಗ ನಾವೇನ್ ಮಾಡ್ತೀವಿ, ಭಗವಂತ ಬೇರೆ ನಾನ್ ಬೇರೆ ಅಂತ ಅನ್ಕೊಂಡಿದೀವಿ. ಬಟ್ ಇರೋದೇನಂತಂದ್ರೆ ನಾನು ಪರಮಾತ್ಮ ಒಂದೇ ಅನ್ನೋದು ಭಾವನೆ. ಅದು ಅದ್ವೈತ, ಇದು ದ್ವೈತ ಅಂತ ಹೇಳ್ತಾರೆ.
ಇನ್ನೇನ್ ಹೇಳ್ಬೋದು Correct. ಜಾಸ್ತಿ? ಇಲ್ಲ, ಸರಿ ಇದೆ. ಧ್ಯಾನ ಮಾಡ್ಬೇಕಾದ್ರೆ ನಾನು ಅನ್ನೋ ಅರಿವಿರುತ್ತೆ, ಆಮೇಲೆ ಪರಮಾತ್ಮ ಅನ್ನೋದು ಇರುತ್ತೆ. ಅಲ್ಲಿ ದ್ವೈತ ಬರುತ್ತೆ, ನಾನು ಮತ್ತೆ ಪರಮಾತ್ಮ ಅಂತ. ಬೇರೆ ಬೇರೆ ಅದು. ಆ ನಿರ್ವಿಕಲ್ಪ ಸಮಾಧಿಯಲ್ಲಿ ಅಲ್ಲಿ ನಾನು ಪರಮಾತ್ಮ ಬೇರೆ ಅನ್ನೋದು ಇರೋದಿಲ್ಲ, ನಾನು ಪರಮಾತ್ಮ ಒಂದೇ ಅನ್ನೋದು ಇರೋದಿಲ್ಲ. ಗಾಢ ನಿದ್ದೆಯಲ್ಲಿ ಹೇಗೆ ಏನು ಇರಲ್ವಲ್ಲ, ಅಲ್ಲಿ ನಾನು ನಿದ್ದೆ ಮಾಡ್ತಿದ್ದೀನಿ ಅನ್ನೋ ಅರಿವಿನೂ ಇರಲ್ಲ. ಬೆಳಗ್ಗೆ ನಾವ್ ಎದ್ದ ಮೇಲೆ ಹೇಳ್ತೀವಿ ಒಳ್ಳೆ ನಿದ್ದೆ ಬಂತಪ್ಪ ಅನ್ಬಿಟ್ಟು, ಆವಾಗ ಏನು ಇರೋದಿಲ್ಲ. ನಿದ್ದೆ ಬಂದ್ ಅನುಭವ ಆಗಿರೋದಿಲ್ಲ ನಮ್ಗೆ. ಅದು ನಿದ್ದೆ ಅನುಭವ ಏನ್ ಹೇಳಿ? ಬೇಕಾಗಿರುತ್ತೆ, ಮುಂದಾಗಿರುತ್ತೆ. ನಿದ್ದೆ ಅನುಭವ ಕೂಡ ಇರೋದಿಲ್ಲ ನಾವು. ಅಲ್ಲ, ಬ್ರೇಕ್ ಆಗ್ತಿದೆ, ವಾಯ್ಸ್ ಬ್ರೇಕ್ ಆಗ್ತಿದೆ. ಹೌದು, ಕೇಳಿಸ್ತಾ ಇಲ್ವಾ? ಬ್ರೇಕ್ ಕೇಳಿಸ್ತಿದೆ ಈಗ? ಆಗ್ತಿದೆ. ಹೌದಾ, ಹೇಳಿ ಹೇಳಿ ಹೇಳಿ. ಕೇಳಿಸ್ತಿದೆ. ಈಗ ಆ ನಿದ್ದೆ ಅನ್ನೋದು ಅನುಭವ ಕೂಡ ನಮ್ಗೆ ಆಗಿರೋದಿಲ್ಲ ಅದರಲ್ಲಿ. ಹೌದು, ಕೇಳಿಸ್ತಿದ್ಯಪ್ಪ? ಬೆಳಗ್ಗೆ ಎದ್ಮೇಲೆ ನಾವು ಎಚ್ಚರಕ್ ಬಂದ್ಮೇಲೆ ಹೇಳ್ತೀವಿ ಎಚ್ಚರಾವಸ್ಥೆಯಲ್ಲಿ. ಆವಾಗ ಗಾಢ ನಿದ್ದೆಯಲ್ಲಿದ್ದಾಗ ಅಲ್ಲಿ ಏನು ಇರೋದಿಲ್ಲ, ಅಲ್ಲಿ ದ್ವೈತ ಇರೋದಿಲ್ಲ, ಇರೋದು ಸ್ವರೂಪ ಮಾತ್ರನೇ ಇರುತ್ತೆ ನಿದ್ದೆಯಲ್ಲಿ. ಇದು ಅಷ್ಟೇ, ನಿರ್ವಿಕಲ್ಪ ಸಮಾಧಿ ಅಂದ್ರೆ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಇರುತ್ತೆ. ಕೆಲವು ವೇದ ಬರ್ತಕ್ಕಂತ ಶಬ್ದಗಳನ್ನ ಕೇಳಿರ್ತೀವಲ್ಲ, ಅದನ್ನೇ ಇಟ್ಕೊಂಡು ನಿಧಿಧ್ಯಾಸನ ಮಾಡ್ತೀವಿ. ಆಮೇಲೆ ಯಾವುದು ಅಲ್ಲಿರೋದಿಲ್ಲ. ಗಾಢ ನಿದ್ದೆ ಇಲ್ಲಿ ಹೇಗಿರ್ತೀವ ಹಾಗೆ ಅಲ್ಲಿ ದ್ವೈತ ಇರೋದಿಲ್ಲ. ಸರಿ ಇದೆ. ಒಂದ್ ಪ್ರಶ್ನೆ ಕೇಳ್ತೀನಿ. ಕೇಳಿ ಹೇಳಿ ಸಂತೋಷಿ, ಕೇಳಿ ಸಾರಿ. ಸರಿ, ಸಮಾಧಿ ಸ್ಥಿತಿಯಲ್ಲಿ ನಿಮ್ಗೆ ಮುಕ್ತಿ ಸಿಗುತ್ತಾ? ಅಲ್ಲ, ಅದು ಆಮೇಲೆ ಕೇಳೋಣ, ಲಾಸ್ಟಿಗೆ ಕೇಳೋಣಂತೆ. ಪ್ರಶ್ನೆ ಕೇಳ್ಬೇಕು ಅಂತ ಹೇಳ್ತೀನಿ. ಲಾಸ್ಟ್ ಹೇಳ್ಬೇಕಾ ಸಂತೋಷಿ? ಬೇಡ ಹೇಳ್ಬೇಡಿ. ಇವಾಗ ಇಲ್ಲ, ಆಶಾಜಿ ಹೇಳ್ತಾ ಇದಾರೆ, ಇರಿ ಒಂದ್ ನಿಮಿಷ. ಆಶಾಜಿ ಹೇಳಿ. ಏನ್ ಹೇಳಿ? ಇಲ್ಲ, ಸಮಾಧಿಯಿಂದ ಮುಕ್ತಿ ಸಿಕ್ಕೋದಿಲ್ಲ. ಅಲ್ಲ ಕರೆಕ್ಟ್ ಅಲ್ಲ, ನೀವು ಏನೋ ಕೇಳಿದ್ರಿ, ಬೇರೆಯವ್ರನ್ನೇನೋ ಪ್ರಶ್ನೆ ಕೇಳೋಣ ಅಂತ, ಅದ್ ಕೇಳ್ಬಿಡಿ ಅಂದೆ. ಆಮೇಲೆ ಮಾತಾಡಿ. ಉಮಾ ಅವ್ರು ಇರೋದು ನನ್ಗೆ ಇದ್ರಲ್ಲಿ ಕಾಣಿಸ್ತಿಲ್ಲ, ಅವ್ರಿಗೆ ಒಂದ್ ಪ್ರಶ್ನೆ ಕೇಳೋಣ ಅಂತ. ಇದು ಹಾಸ್ಪಿಟಲ್ ಅಲ್ಲಿ ಇದೀನಿ ನಾನು, ಒಂಚೂರು ಕೇಳಿಸ್ಕೊಳ್ತಾ ಇದೀನಿ ಆದ್ರೆ. ಓಕೆ 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 ಉಮ್ಮಾಜಿ, ಓಕೆ. ಯು ಕಾಲ್ಡ್ ಮೀ ಡಾಕ್ಟರ್? ನೋ, ಮ್ಯೂಟ್ ಮಾಡ್ಕೊಂಬಿಡಿ. ಮ್ಯೂಟ್ ಮಾಡಿ, ನಾನು ಕೇಳಿಸ್ಕೊತಾ ಇದ್ದೀನಿ ನಿಮ್ಗೆ. ಅಲ್ಲ, ನೀವು ಮ್ಯೂಟ್ ಮಾಡ್ಕೊಳ್ಳಿ. ಈಗ ಆಶಾಜಿ ಕಂಟಿನ್ಯೂ. ಏನ್ ಹೇಳಿ? ಇಲ್ಲ, ಆಶಾಜಿ ಕಂಟಿನ್ಯೂ ಅಂದೆ, ಸಾರಿ. ಓಕೆ. ಈಗ ಈ ನಿರ್ವಿಕಲ್ಪ ಸಮಾಧಿ ನಿದ್ದೆನೆ ಸಾಕಾಗಿತ್ತಲ್ಲ, ಇದನ್ನ ಯಾಕೆ ಮಾಡ್ಬೇಕಾಗಿ ಬರುತ್ತೆ? ಈ ನಿರ್ವಿಕಲ್ಪ ಸಮಾಧಿನ ಯಾಕೆ ಮಾಡ್ಬೇಕಾಗುತ್ತೆ? ನಿದ್ದೆನೆ ಸಾಕಲ್ವಾ? ನಿರ್ವಿಕಲ್ಪ ಸಮಾಧಿನಲ್ಲಿ ಏನಂತಂದ್ರೆ, ನಾವು ಏನ್ ಮಾಡ್ತೀವಿ, ನಿದ್ದೆಯಿಂದ ಸಾಕು ಅಂತ ಹೇಳ್ತೀವಿ. ಬಟ್ ಏನ್ ತಿರ್ಗಾ ನಮ್ ಪ್ರಾಪಂಚಿಕ ಎಲ್ಲ ನಾಳೆ ಬೆಳಗ್ಗೆ ಹೇಳ್ಬೇಕು, ಕೆಲಸ ಮಾಡ್ಬೇಕು ಅಂತೆಲ್ಲ ಹೇಳ್ತೀವಲ್ವಾ ನಾವು ಅದನ್ನೆಲ್ಲ. ಅಂದ್ರೆ ಅದ್ರಲ್ಲಿ ಏನಂದ್ರೆ, ಸಂತೋಷ್ ಏನೋ ಹೇಳ್ತಾ ಇದೀರ ಸಂತೋಷ್? ಇಲ್ಲಪ್ಪ, ನಾನೇನು ಹೇಳಿಲ್ಲ, ನೀವು ಹೇಳೋದ್ ಕೇಳ್ತಾ ಇದ್ದೀನಿ. ಅಂದ್ರೆ ನಿರ್ವಿಕಲ್ಪ ಸಮಾಧಿ ನಾಳೆ ಬೆಳಗ್ಗೆ ಹೇಳ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಅಡ್ಗೆ ಮಾಡ್ಬೇಕು, ತಿಂಡಿ ಮಾಡ್ಬೇಕು ಎಲ್ಲ ಇದ್ದೇ ಇರುತ್ತೆ. ಇದ್ರಲ್ಲಿ ಒಂದು ಆತ್ಮದ ಬಗ್ಗೆ ಒಂದು ಇರಲ್ಲ ಅಂತ ಅನ್ಕೋತೀನಿ ನಾನು. ಕರೆಕ್ಟ್, ಚಿಂತನೆ ಇರಲ್ಲ ಅಂತ. ಸರಿಯಾಗಿದೆ. ಅದನ್ನೇ ಸಂಧ್ಯಾ ಅವರು ಇನ್ನೊಂದ್ಸರಿ ವಿವರಿಸ್ತೀರಾ? ಈಗ ಸವಿಕಲ್ಪ ಸಮಾಧಿ ಅಂತ ಹೇಳಿದ್ರಿ, ಅದರಲ್ಲಿ ಅಲ್ಲ, ಗಾಢ ನಿದ್ದೆನೆ ಸಾಕಾಗಿತ್ತಲ್ವಾ, ಸಮಾಧಿ ಯಾಕೆ ಬೇಕಾಗಿತ್ತು? ಈಗ ನಿರ್ವಿಕಲ್ಪ ಅಂದ್ರೆ ಯಾವುದೇ ಒಂದು ಕಲ್ಪನೆ ಇರಲ್ಲ, ಅದು ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ. ಅದರಲ್ಲಿ ಅದೊಂದೇ ಸಾಕಾಗಿತ್ತಲ್ಲ, ಮತ್ತಿದೆಲ್ಲ ಯಾಕೆ ಚಿಂತೆ ಬೇಕಾಗಿತ್ತು ಅಂತಂದ್ರೆ, ಈಗ ನಾವು ಸಂಸಾರದಲ್ಲಿ ಇದ್ದಾಗ ದಿನನಿತ್ಯ ನಾವು ಏನ್ ಮಾಡ್ತೀವಿ, ನಾಳೆ ಬೆಳಗ್ಗೆ ನಾವು ಅದು ಗೃಹಸ್ಥರಾಗಿ ನಾವು ಮನೇಲಿ ಏನ್ ಮಾಡ್ತೀವಿ, ಬೆಳಗ್ಗೆ ಎದ್ದ ಮೇಲೆ ಏನ್ ತಿಂಡಿ ಮಾಡ್ಬೇಕು, ಏನ್ ಅಡಿಗೆ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಏನ್ ಹೋಗ್ಬೇಕು ಅಂತ ಮೈಂಡ್ ಅಲ್ಲಿ ಥಾಟ್ಸ್ ಆ ಒಂದು ಯೋಚನೆ ಇಟ್ಕೊಂಡ್ ಮಾಡಿದ್ರೆ ಅದು ಸಬ್ ಕಾನ್ಶಿಯಸ್ ಅಲ್ಲೇ ಹೋಗ್ಬಿಟ್ಟು ಅದು ಹಾಗೆ ಇರುತ್ತೆ. ಮತ್ ಬೆಳಗ್ಗೆ ಎದ್ದಿದ ತಕ್ಷಣ ಅದೇ ಬರ್ತಾ ಇರುತ್ತೆ ನಮ್ಗೆ, ಏನ್ ಮಾಡ್ಬೇಕಾಯ್ತೇನು. ಅದೇ ನಾವು ಈ ಚಿಂತನೆ, ಈ ಗುರುಗಳ ಮುಖಾಂತರ ನಮ್ಗೆ ಏನ್ ಸಿಗ್ತಾ ಇದೆಯೋ ಆತ್ಮಜ್ಞಾನ, ಅದನ್ನ ಒಂದು ನಾವು ಅದ್ರ ಬಗ್ಗೆ ಚಿಂತನೆ ಮಾಡ್ಕೊಂಡ್ರಾದ್ರಿ, ನಾನ್ ಯಾರು, ನಾನು ಪರಬ್ರಹ್ಮ, ನಾನ್ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ,
ಆತ್ಮ ಸ್ವರೂಪಿ ನಾನು, ಆ ಒಂದು ಚಿಂತನೆ ಮಾಡಿ ಆ ಒಂದು ಚಿಂತನೆಯಲ್ಲೇ ನಿದ್ದೆ ಹೋದಾಗ ಏನಾಗುತ್ತೆ, ಸಬ್ ಕಾನ್ಶಿಯಸ್ ಅಲ್ಲಿ ಅದು ನಿಂತು ಅದು ಹಾಗೆ ಬರುತ್ತೆ. ಇಲ್ಲ ಅಂದ್ರೆ ಮೈಂಡ್ ಅಲ್ಲಿ ನಿರ್ವಿಕಲ್ಪ ಅಂದ್ರೆ ಇನ್ನೇನಿಲ್ಲ, ಅಲ್ಲಿ ಯಾವ್ದೇ ಒಂದ್ ಕಲ್ಪನೆ ಇರಲ್ಲ. ಬಟ್ ಮಲಗಕ್ಕೂ ಮುಂಚೆ, ಆ ಒಂದು ಸಮಾಧಿಗೆ ಹೋಗಕ್ಕೂ ಮುಂಚೆ ನಾವ್ ಏನ್ ಥಾಟ್ಸ್ ಇಟ್ಕೊಂಡು ಅದು ಸಬ್ ಕಾನ್ಶಿಯಸ್ ಅಲ್ಲಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಗುರುಗಳು ಹೇಳೋದು, ರಾತ್ರಿ ಮಲಗವಾಗೂ ಅಷ್ಟೇ ನೀವು ಅದೇ ಥಾಟ್ಸ್, ಅದ್ರ ಬಗ್ಗೆನೆ ಒಂದು ಚಿಂತನ ಮಾಡ್ಕೊಂಡು ಮಲಗಿದ್ರೆ ಅದೇ ಸಬ್ ಕಾನ್ಶಿಯಸ್ ಅಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಿರ್ವಿಕಲ್ಪ ಅಂದ್ರೆ ಯಾವ್ದೇ ಒಂದು ಕಲ್ಪನೆ ಅಲ್ಲಿ ಬೆಳಗ್ಗೆ ಎದ್ಮೇಲೆ ನಾವ್ ಯಾವ ರೀತಿ ಇರುತ್ತೋ, ನಾವ್ ಯಾವ ಥಾಟ್ಸ್ ಇಟ್ಕೊಂಡ್ರೆ ಬೆಳಗ್ಗೆ ಎದ್ಮೇಲೆ ಅದೇ ಥಾಟ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಸರಿ, ಸಬ್ ಕಾನ್ಶಿಯಸ್ಗೆ ಇಳಿದು ಅದು ಆಮೇಲೆ ನಾವು ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲೆಲ್ಲ ಅದು ಬ್ಯಾಕ್ ಗ್ರೌಂಡ್ ಆಗಿರುತ್ತೆ ಅಂತ ಹೇಳ್ತಾರೆ ಗುರುಜಿ ಅವ್ರು. ಹೇಳ್ತಾರಲ್ಲ 24 hours ಅದು ನಾವ್ ಹೆಂಗೆ ರಾತ್ರಿ ಮಲಗ್ಬಿಟ್ಟಿರ್ತೀವಲ್ವಾ, 24 hours ಹೇಗೆ ಅದು ವರ್ಕ್ ಆಗುತ್ತೆ ಅಂತಂದ್ರೆ ಅದು ಸಬ್ ಕಾನ್ಶಿಯಸ್ ಒಂದ್ಸರಿ ಇಳಿದ ಮೇಲೆ ಅದು ತನ್ನ ಪಾಡಿಗೆ ಅದು ತನ್ನ ಕೆಲಸ ಮಾಡ್ತಾ ಇರುತ್ತೆ ಡೇ ಟು ಡೇ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ. ಮತ್ತೆ ನಾವು ಅದನ್ನ ಇದ್ ಮಾಡೋ ಕೆಲಸ ಇರೋದಿಲ್ಲ. ಕರೆಕ್ಟ್ ಆಗಿದೆ. ಇದನ್ನೇ ಮುಂದಕ್ಕೆ ಗುರುಗಳು ತಗೊಂಡೋಗಿ ಹೇಳ್ತಾರೆ, ಬರೀ ನೀವು ಬಾಯಿ ಮಾತಿಗೆ ಹೇಳ್ತಾ ಇದ್ರೆ ಆಗಲ್ಲ, ಈ ದೇಹ ನಾನು, ಮನಸ್ಸು ಬುದ್ಧಿ ನಾನಲ್ಲ ಅಂತ ಹೇಳ್ತಾ ಇದ್ರೆ ಅಲ್ಲ, ಅದನ್ನ ಅಳವಡಿಸ್ಕೋಬೇಕು ಅಂತಾನು ಮುಂದಕ್ಕೆ ಗುರುಗಳು ಅದನ್ನ ಹೇಳ್ಕೊಂಡು ಹೋಗ್ತಾರೆ. ಅದು ಹಾಕೊಂಡ್ರೆ ಚೆನ್ನಾಗಿ ರೆಕಾರ್ಡಿಂಗ್ ಕರೆಕ್ಟ್ ಆಗಿದೆ. ಬರಲ್ಲ. ಟ್ರೈ ಮಾಡಿದೆ. ಇದನ್ನೇ ನಿರ್ವಿಕಲ್ಪ ಸಮಾಧಿ ಮತ್ತು ಜಡ ಸಮಾಧಿಗೆ ಎರಡಕ್ಕೆ ಏನ್ ವ್ಯತ್ಯಾಸ, ಇದನ್ನೇ ಇನ್ನೊಂದ್ ಹೇಳ್ಬೋದು ಸತೀಶ್ ಜಿ ಅವರು. ನಿರ್ವಿಕಲ್ಪ ಸಮಾಧಿ ಮತ್ತು ಜಡ ಸಮಾಧಿಗೆ ಏನ್ ವ್ಯತ್ಯಾಸ ಅಂತ. ಸತೀಶ್ ಜಿ ಅವ್ರು ಇಲ್ವಾ? ಇದೀನಿ. I'm just trying to frame a sentence. Okay, Jada Samadhi is something that without effort ಇಲ್ಲದೆ ಆಗೋದು ಜಡ ಸಮಾಧಿ. ನಾನು ಸ್ವಲ್ಪ ಫಾಸ್ಟ್ ಆಗಿ ಕೇಳಿದೆ, ಸೊ ವಾಟ್ ಎವರ್ ಐ ಆಮ್ ಏಬಲ್ ಟು ರಿಕಲೆಕ್ಟ್ ಹೇಳ್ತಾ ಇದ್ದೀನಿ. ಓಕೆ, ಮತ್ತೆ ಸ್ವಲ್ಪ ನೋಟ್ಸ್ ಮಾಡಿದ್ದೆ. ಅದಕ್ಕೊಂದು ಉದಾಹರಣೆನೂ ಕೊಟ್ಟಿದ್ದಾರೆ ನೋಡಿ ಗುರೂಜಿ ಅವರು. So there is no separateness in Nirvikalpa Samadhiyalli. You are in Advaita. ಅಷ್ಟೇ ಬರ್ಕೊಂಡಿರೋದು ನಾನು. And Jada is once you ಸತೀಶ್ ಕಂಟಿನ್ಯೂ ಮಾಡಿ, ನೀವು ಪೂರ್ತಿ ಮಾಡಿ, ಆಮೇಲೆ ಹೇಳ್ತೀನಿ ನಾನು. ನೀವು ಹೇಳಿ, ಆಮೇಲೆ ಆಶಾಜಿ ಅವ್ರು ಹೇಳ್ತಾರೆ. ಅವ್ರು ಮ್ಯೂಟ್ ಆಗಿದೆ. ಆಶಾಜಿ ಯು ಕ್ಯಾನ್ ಕ್ಯಾರಿ. 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಂದರಲ್ಲಿ ಗುರುಗಳು ಶಿಷ್ಯನ್ಗೆ ನೀರ್ ತಗೊಂಡ್ ಬಾ ಅಂತ ಹೇಳಿ ಕೇಳ್ತಾರೆ. ಮೊದಲು ಜಡ ಸಮಾಧಿ ಅಂದ್ರೆ ಏನು ಅದನ್ನ ವಿವರಿಸಿ. ಜಡ ಸಮಾಧಿ ಜ್ಞಾನ ಇಲ್ಲದೆ, ಜಡ ಸಮಾಧಿ ಇಸ್ ವಿತೌಟ್ ಜ್ಞಾನ. ಲೈಕ್ ಸ್ಲೀಪಿಂಗ್ ಅಂಡ್ ಗೆಟಿಂಗ್ ಅಪ್ ಇಸ್ ಲೈಕ್ ಜಡ ಸಮಾಧಿ. ಸೊ ದ ಟೂ ಎಕ್ಸಾಂಪಲ್ಸ್ ಆಫ್ ಗುರು ನಾನಕ್ ಜಿ, ಅವ್ರು 3 ದಿನ ಸಮಾಧಿಗೆ ಹೋಗ್ಬಿಟ್ಟು then when he comes out he says ಸತ್ನಾಮ್ ಏಕ್ ಓಂಕಾರ ಅಂತ. ಅದು with jnana, that is the samadhi. Whereas the other guru who's asking for and also water, we see Narayana in Narayana sleeping in Milky Ocean is also like Jada Samadhi only, right? No.
ನಾರಾಯಣ ಅಂದ್ರೇನೆ ಅರಿವು ಅಲ್ವಾ? No. ನೋ ಸತೀಶ್ ಜಿ, ನೋ ಇಲ್ಲಿ ಅದು ಬರೋದಿಲ್ಲ ಉದಾಹರಣೆ. ಬರಲ್ಲ. ಕಂಟಿನ್ಯೂ ಆಶಾಜಿ. ಸೊ ಜಡ ಸಮಾಧಿ ಗುರುಗಳು ಶಿಷ್ಯನಿಗೆ ನೀರ್ ತರ್ಲಿಕ್ಕೆ ಹೇಳಿರ್ತಾರೆ. ಸೊ ಶಿಷ್ಯ ನೀರ್ಗೆ ಹೋಗಿರುವಾಗ ಫ್ಲಡ್ಸ್ ಬಂದು ಗುರುಗಳು ನೀರಿನಲ್ಲಿ ಮುಳುಗಿ ಹೋಗಿರ್ತಾರೆ. ಸೊ ವೆನ್ ದ ಶಿಷ್ಯ ಹುಡುಕ್ತಾ ಇರ್ತಾನೆ ಎಲ್ಲಿ ನನ್ ಗುರುಗಳು ಅಂತ ಹೇಳಿ. ಬಟ್ ವೆನ್ ದ ಫ್ಲಡ್ ವಾಟರ್ ರಿಸೀಡ್ಸ್, ಗುರುಗಳು ಬಂದು ಫಸ್ಟ್ ಥಿಂಗ್ ವಾಟ್ ಹಿ ಆಸ್ಕ್ಸ್ ಇಸ್ ವೇರ್ ಇಸ್ ಮೈ ವಾಟರ್. ಸೊ ದಟ್ ಇಸ್ ಜಡ ಸಮಾಧಿ, because he was still focused in the water aspect, because the ಹಾಗೆ ನಾನು ಅರ್ಥ ತಿಳ್ಕೊಂಡಿದ್ದೆ. ಜಸ್ಟ್ ಲೈಕ್ ಹೌ ವಿ ಗೋ ಟು ಸ್ಲೀಪ್ ಅಂಡ್ ವೆನ್ ವಿ ವೇಕ್ ಅಪ್ ವಿ ಕಮ್ ಬ್ಯಾಕ್ ವಿತ್ ದ ಓಕೆ ವಾಟ್ ಐ ಹ್ಯಾವ್ ಟು ಕುಕ್, ವಾಟ್ ಐ ಹ್ಯಾವ್ ಟು ಡೂ, ವಾಟ್ ಇಸ್ ಮೈ ನೆಕ್ಸ್ಟ್ ಡೇ ಆಕ್ಟಿವಿಟಿ. We are stuck in this. That is without jnana. That is the understanding I have had. That is jada samadhi. Whereas Guru Nanak ji, like, you know, he had the wisdom of what it is, and when he comes out, that is what comes out of his mouth. ಕರೆಕ್ಟ್ ಇದೆ. ಈ ಜಡ ಸಮಾಧಿಗೆ ಕೆಲವು ಯೋಗಾಭ್ಯಾಸಗಳನ್ನ ಮಾಡೋದ್ರ ಮೂಲಕ ಈ ಪ್ರಾಣವನ್ನು ಬಂಧ ಮಾಡ್ತಾರಲ್ಲ, ಆ ಉಡ್ಯಾಣ ಬಂಧ, ಈ ತರ ಎಲ್ಲ ಬೇರೆ ಬೇರೆ ಬಂಧಗಳು ಮಾಡೋದ್ರ ಮೂಲಕ ಆ ಪ್ರಾಣವನ್ನ ನಿಲ್ಲಿಸ್ಬೋದು. ಎಷ್ಟು ಅದಕ್ಕೆ ಎಫರ್ಟ್ ಇರುತ್ತೆ. ಸತೀಶ್ ಅವ್ರು ವಿತೌಟ್ ಎಫರ್ಟ್ ಅಂದ್ರೆ ಆಕ್ಚುಲ್ ಆಗಿ ಜಡ ಸಮಾಧಿಗೆ ಆ ಎಫರ್ಟ್ ಹಾಕಿ ಕಲ್ತು ಅದು ಮಾಡ್ತಾರೆ. ಕರೆಕ್ಟ್ ಇದೆ ಆಶಾಜಿ, ನೈಸ್. ಈಗ ನಾವು ಈ ಜಡ ಸಮಾಧಿಯನ್ನ ಚೈತನ್ಯ ಸಮಾಧಿಯಾಗಿ ಯಾವ ರೀತಿ ಮಾಡ್ಕೋಬಹುದು ಸಂತೋಷ್ ಜಿ ಅವರು? ಈಗ ಜಡ ಸಮಾಧಿ ಎಲ್ರು ಹೇಳಿದ್ರು. ಜಡ ಸಮಾಧಿ ಅಂದ್ರೆ ಏನು ಅಂತಂದ್ರೆ, ನನ್ನ ಒಂದು ಅನಿಸಿಕೆಯಲ್ಲಿ ಜಡ ಸಮಾಧಿ ಅಂತಾಗ ನಾನು ಯಾವುದೋ ಒಂದು ಯೋಚನೆಯಲ್ಲಿ ಮುಳುಗ್ಬಿಟ್ಟಿರ್ತೀನಿ, ಅಥವಾ ನಾನು ಧ್ಯಾನ ಕೂತ್ಕೊಂಡಾಗ ಅಥವಾ ಸಮಾಧಿ ಸ್ಥಿತಿಯಲ್ಲಿ ಹೋದಾಗ ಯಾವುದೋ ಒಂದು ಥಾಟ್ ಬರುತ್ತೆ. ಅದು ನೇಮ್ ಅಂಡ್ ಫಾರ್ಮೇ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು. ಅದ್ರಲ್ಲಿ ನಾನು ಹಿಡ್ಕೊಂಡಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಈಗ ಆಶಾಜಿನೇ ಹೇಳಿದ್ರು, ಈಗ ನಾನು ಮಲಗ್ಬೇಕಾದ್ರೆ ಏನೋ ಕೆಲಸದ ಬಗ್ಗೆ ಯೋಚನೆ ಮಾಡ್ಕೊಂಡು ಮಲಗ್ತೀನಿ. ನನ್ ಡೀಪ್ ಸ್ಲೀಪ್ ಅಲ್ಲಿ ನಾನು ಯಾವಾಗ ಮಲಗ್ದೆ ಅಂತಾನೆ ಗೊತ್ತಾಗಲ್ಲ. ಅಯ್ಯೋ ಇದಾಗಿಲ್ಲ ಅದಾಗಿಲ್ಲ ಅನ್ನೋ ಒಂದು ಕಿರಿಕಿರಿಲೇ ಇರ್ತೀನಿ. ಬಟ್ ಯಾವಾಗ ನಾನು ಎಲ್ಲ ಭಗವಂತನಿಗೆ ಸಮರ್ಪಿಸ್ಬಿಟ್ಟು ನಾನು ನಂದಲ್ಲಪ್ಪ ಎಲ್ಲ ನಿಂದೆ, ಇವತ್ತೊಂದು ದಿವಸ ನನಗೆ ಕೊಟ್ಟಿದ್ಯಾ, ನಾನಿವತ್ತು ಆತ್ಮಣ ಮೋಕ್ಷಾರ್ಥಂ ಜಗತ್ ಹಿತಾಯಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಒಂದು ಇದ್ ಮಾಡಿಸಿದೀನಿ, ನನಗೆ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಅಥವಾ ನನ್ನಿಂದ ಯಾರಿಗಾರು ತೊಂದರೆ ಆಗಿದ್ರೆ ಅದನ್ನ ನಾನು ಕ್ಷಮಿಸ್ತಾ ಇದ್ದೀನಿ, ಲೆಟ್ ಇಟ್ ಗೋ ಅಂತ ಹೇಳಿ ಮಲಗಿದಾಗ ಏನಾಗುತ್ತೆ, ದೇರ್ ಇಸ್ ದ ಬ್ಲಾಕೇಜ್. ನಿಮ್ಗೆ ಯಾವ ತರದ ಬ್ಲಾಕೇಜಸ್ ಇರಲ್ಲ. ದೇರ್ ಯು ಗೋ ಟು ದಟ್ ಪರ್ಟಿಕ್ಯುಲರ್ ನಿರ್ವಿಕಲ್ಪ ಸಮಾಧಿ, ದಟ್ ಇಸ್ ಕಾಲ್ಡ್ ಡೀಪ್ ಸ್ಲೀಪ್ ಸ್ಟೇಟ್. ಅಂಡ್ ವೆನ್ ಯು ವೇಕಪ್ ಅಲ್ಲ, ಯಾವಾಗ ಈ ಗುರುಜಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈಗ ಜಡ ಸಮಾಧಿಯಿಂದ ನಿರ್ವಿಕಲ್ಪ ಸಮಾಧಿಗೆ ಹೋಗೋದು ಹೆಂಗೆ ಅಂತಂದ್ರೆ, ಜಡ ಸಮಾಧಿಯಲ್ಲಿ ಮೊದಲು ನಾನು ಯಾರು ಅಂತ ಗೊತ್ತಿರಲ್ಲ. ನಾನೇನ್ ಮಾಡ್ತೀನಿ, ಒಂದು ಆಬ್ಜೆಕ್ಟ್ ನ ಇಟ್ಕೊಂಡು ನಾನು ಅದೇ ಎಲ್ಲ ಅಂತ ಮಾಡ್ತಾ ಇರ್ತೀನಿ. ಅಲ್ಲಿ ಯಾವಾಗ ನನಗೆ ಕರ್ಮಯೋಗ ಮಾಡ್ತಾ ಮಾಡ್ತಾ ಚಿತ್ತಶುದ್ಧಿ ಆಗುತ್ತೋ ಅವಾಗ ಏನ್ ಮಾಡ್ತೀನಿ, ನನ್ನ ಮನಸ್ಸು ಕಂಪ್ಲೀಟ್ ಆಗಿ ನಿರ್ವಿಕಲ್ಪ ಸಮಾಧಿಗೆ ಬರುತ್ತೆ. ನಿರಾಮಯನಕ್ಕೆ ಬಂದಾಗ ಏನಾಗುತ್ತೆ, ಅಲ್ಲಿ ಗುರುಜಿ ಹೇಳ್ತಾರಲ್ಲ, ಯಾವಾಗ ನೀನು ಸಮಾಧಿ ಮಾಡ್ತಾ ವೆನ್ ಯು ಸ್ಟಾರ್ಟ್, ಇವಾಗ ನಾವು ಡ್ರೈವಿಂಗ್ ಕಲಿಬೇಕಾದ್ರೆ ಏನ್ ಮಾಡ್ತೀವಿ ನಾವು, ಮೊದಲು ತುಂಬಾ ಕೇರ್ಫುಲ್ ಆಗಿ ರೋಡ್ ನೋಡಿ ಗಾಡಿ ಓಡಿಸ್ತೀವಿ, ಬ್ರೇಕ್ ಹಾಕ್ತಿವಿ, ಯಾರಾದ್ರೂ ಅಡ್ಡ ಬಂದ್ರೆ ಮತ್ತೆ ಮಾತಾಡಲ್ಲ, ತುಂಬಾ ಸೀರಿಯಸ್ ಆಗಿ ಕಲಿತೀವಿ. ಅದ್ ಯಾವಾಗ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಹೊಟ್ಟೋಗುತ್ತೋ, ನಾವು ಡ್ರೈವ್ ಮಾಡ್ಬೇಕಾದ್ರೆ ಅಂದ್ರೆ ಈ ಕಡೆ ಆ ಕಡೆ ನಾವು ಡ್ರೈವ್ ಮಾಡ್ಬೇಕಾದ್ರೆ ರೋಡ್ ನೋಡ್ತಿರ್ತೀವಿ, ಬಟ್ ನಾವು ಕ್ಯಾಶುವಲ್ ಆಗಿ ಮಾತಾಡ್ಕೊಂಡಾಗ್ಲಿ ಅಥವಾ ಇನ್ನೊಂದೇನೋ ಒಂದು ನೋಡ್ತಾ ಆಗ್ಲಿ ಡ್ರೈವ್ ಮಾಡ್ಬೇಕಾದ್ರೆ ನಮಗೆ ಯಾರಾದ್ರೂ ಅಡ್ಡ ಬಂದ್ರು ಆ ಒಂದು ನಾಲೆಜ್ ಇರುತ್ತೆ. ಹಾಗೆ ನಿರ್ವಿಕಲ್ಪ ಸಮಾಧಿನೂ ಹಾಗೆ, ನಾವು ಒನ್ಸ್ ಆ ಒಂದು ಡೀಪ್ ರೂಟ್ ಆದಾಗ ನಮಗೆ ನಾನು ಬ್ರಹ್ಮನ್, ನಾನು ಆ ಸ್ಥಿತಿಯಲ್ಲಿ ಇದ್ದೇನೆ, ನಾನು ಸಚಿದಾನಂದ ಸ್ವರೂಪ ಅಂದಾಗ ನನಗೆ ಅದು ಪದೇ ಪದೇ ಹೇಳೋ ಅವಶ್ಯಕತೆ ಏನಿರಲ್ಲ. ನಿರ್ವಿಕಲ್ಪ ಸಮಾಧಿಯಲ್ಲಿ ಡೀಪ್ ಸ್ಟೇಟ್ ಅಲ್ಲಿ ಏನಿರುತ್ತೋ ಅದೇ ಸ್ಟೇಟ್ ಅಲ್ಲಿ ನಾನು ಇರಬಹುದು ಅನ್ನೋದನ್ನ ತೋರಿಸ್ಕೊಡ್ತಾರೆ. ಇದು ಜಡ ಸಮಾಧಿಯಿಂದ ನಿರ್ವಿಕಲ್ಪ ಸಮಾಧಿಗೆ ಬರುವಂತ ಒಂದು ಪ್ರೋಸೆಸ್. ನಿರ್ವಿಕಲ್ಪ ಚೈತನ್ಯ ಸಮಾಧಿ, ನಿರ್ವಿಕಲ್ಪ ಸಮಾಧಿ. ಕರೆಕ್ಟ್, ಸರಿ ಇದೆ ಸಂತೋಷ್ ಜಿ. ಕೋಕಿಲ ಅವರು ನೀವು ಅದನ್ನ ಹೇಳ್ಬೋದಾ? ಏನ್ ಪ್ರಶ್ನೆ ಹೇಳಿ ಆಶಾಜಿ. ಜಡ ಸಮಾಧಿಯನ್ನ ಚೈತನ್ಯ ಸಮಾಧಿಯಾಗಿ, ನಿರ್ವಿಕಲ್ಪ ಸಮಾಧಿಯಾಗಿ ಯಾವ ರೀತಿ ಮಾಡ್ಕೋಬಹುದು ಅಂತ, ಮಾಡ್ಕೊಳಕ್ ಆಗತ್ತಾ, ಮಾಡ್ಕೊಳ್ಳೋದು ಹೇಗೆ ಅಂತ ಅದ್ರ ಬಗ್ಗೆ ಅಷ್ಟು ಗೊತ್ತಾಗ್ತಿಲ್ಲ. ಅವಾಗಲೇ ಹೇಳಿದ್ರಿ, ಅದೇ ಪ್ರಶ್ನೆ ಇಷ್ಟೇ. ಇವಾಗ ಜಡ ಸಮಾಧಿ ಅಂದ್ರೆ ಏನಮ್ಮ ಹೇಳಿ? ಜಡ ಸಮಾಧಿ ಸಮಾಧಿ ಅಂದ್ರೆ ಏನಂತ ಗೊತ್ತಾಯ್ತಾ ನಿಮ್ಗೆ?
ಅವರೇ ಆಗ್ಲೇ ಉತ್ತರ ಹೇಳಿದ್ರು ಅದಕ್ಕೆ ಅದಕ್ಕೆ ಅವರಿಂದಾನೇ ಹೇಳೋಣ. ಅದಕ್ಕೆ ಅವರಿಗೆ ಕೇಳಿದ್ದು. ಇಲ್ಲಿ ಹೇಳಿ, ಜಡ ಹೇಳಿ, ಸಮಾಧಿ ಕೋಕಿಲಾಜಿ. ಅಂದ್ರೆ ಇಲ್ಲಿ ನಾನು ಪರಮಾತ್ಮ ಬೇರೆ ಅನ್ನೋ ಒಂದು ಭಾವ ಇರುತ್ತೆ ಇಲ್ಲಿ. ಕರೆಕ್ಟ್. ಇವಾಗ ನಾನು ಪರಮಾತ್ಮ ಬೇರೆ ಅನ್ನೋ ಭಾವ ಇದೆ. ಆ ಜಡ ಸಮಾಧಿನ ನೀವು ನಿರ್ವಿಕಲ್ಪ ಸಮಾಧಿ ಅಥವಾ ಚೈತನ್ಯ ಸಮಾಧಿಗೆ ಯಾವ ತರ ಪರಿವರ್ತನೆ ಮಾಡ್ತೀರಾ? ಇಲ್ಲಿ ಏನಂದ್ರೆ ಇದು ದೇಹ ನಾನಲ್ಲ, ಬುದ್ಧಿ ನಾನಲ್ಲ ಅಂತ ಅನ್ಕೊಂಡು ಮತ್ತೆ ಏನಂದ್ರೆ ಇದರಲ್ಲಿ ನಾನು ಪರಮಾತ್ಮ ಒಂದೇ ಅನ್ನೋದು ಅದರಲ್ಲಿ ಸೇರ್ಬೇಕು ಒಟ್ಟು ಅಂತ. ಹೇಳಿದೆಲ್ಲ ಕರೆಕ್ಟೇ, ಫೈನಲಿ ಅಷ್ಟೇ ಆಗುತ್ತೆ. ಅಂದ್ರೆ ಈ ಪ್ರೋಸೆಸ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಜಡದಿಂದ ನಿರ್ವಿಕಲ್ಪಕ್ಕೆ ಬರ್ಬೇಕಾದ್ರೆ ಶ್ರವಣ ಮನ ನಿಧ್ಯಾಸ ಮಾಡ್ಬೇಕು. ಅದನ್ನ ಮಾಡ್ತಾ ಮಾಡ್ತಾ ನಿಮ್ಗೆ ಏನಾಗುತ್ತೆ, ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ಆದಾಗ ನಿಮ್ಗೆ ನಾಮರೂಪ ಹೋಗುತ್ತೆ, ನಿರಾಕಾರ ನಿರಾಮಯ ನಿರ್ಗುಣ ಸ್ವರೂಪದ ಒಂದು ಅರಿವು ಬರುತ್ತೆ. ಅದನ್ನ ಇಟ್ಕೊಂಡು ನೀವು ಮಾಡುವಂತ ಒಂದು ಸಾಧನೆಗೆ ಚೈತನ್ಯ ಸಮಾಧಿ ಅಂತ ಹೇಳ್ತಾರೆ. ಏನಾದ್ರು ಇದ್ರೆ ಆಡ್ ಮಾಡ್ಬೋದು. ನೀವೇ ಅವಾಗ್ಲೇ ಹೇಳಿದ್ರಿ ಕೋಕಿಲಾಜಿ, ಗಾಢ ನಿದ್ದೆಗೆ ಹೋಗ್ಬೇಕಾದ್ರೆ ಹೌದು ಕರೆಕ್ಟ್. ಅಂದ್ರೆ ನಾವು ಏನ್ ಹೇಳಿ, ಈಗ ಮನೆಯಲ್ಲಿ ಕೆಲ್ಸ ಅದು ನಾಳೆ ಬೆಳಗ್ಗೆಗೆ ಏನ್ ಮಾಡ್ಬೇಕು ಅದೇ ಆಲೋಚನೆಯಲ್ಲೇ ಮಲಗಿರ್ತೀವಿ, ಗಾಢ ನಿದ್ದೆಗೆ ಹೋಗ್ತೀವಿ. ಜಡ ಸಮಾಧಿ ನಾವೇನ್ ಮಾಡ್ತೀವಿ, ವಾಯ್ಸ್ ಬ್ರೇಕ್ ಆಗ್ತಿದೆ ಕೋಕಿಲ ಅವ್ರೆ. ಹೌದು, ತುಂಬಾ ವಾಯ್ಸ್ ಬ್ರೇಕ್ ಆಗ್ತಿದೆ. ನನ್ ಬ್ರೇಕ್ ಆಗ್ತಿದ್ಯಾ? ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ಹೌದು. ಅಲ್ಲ, ನೀವ್ ಯಾವಾಗ ವಾಯ್ಸ್ ಬ್ರೇಕ್ ಆಗ್ತಿದ್ಯೋ ಅಂತ ಕರೆಕ್ಟ್ ಆಗಿ ಕೇಳಿಸುತ್ತೆ. ಹಲೋ, ಈಗ ಕೇಳಿಸ್ತಾ ಇದೆ? ಈಗ ಕೇಳಿಸ್ತಾ ಕೇಳಿಸ್ತಾ ಇದೆಯಾ? ಏನಂದ್ರೆ ನಾವೀಗ ರಾತ್ರಿ ಮಲಗಿದಾಗ ನಾವೇನ್ ಮಾಡ್ತೀವಿ, ನಾನು ಪರಮಾತ್ಮ ಅನ್ನೋದು ಯೋಚನೆ ಮಾಡೋದಿಲ್ಲ. ನಾಳೆ ಬೆಳಿಗ್ಗೆ ಹೇಳ್ಬೇಕು, ಏನ್ ಮಾಡ್ಬೇಕು ಅಂದ್ರೆ ತಿರ್ಗಾ ಪ್ರಾಪಂಚಿಕನೇ ನಾವೆಲ್ಲ. ನಾವು ಇಲ್ಲಿ ನಾವು ಪರಮಾತ್ಮನ ನಾವು ತಂದ್ಕೊಳ್ಳೋದು ಇಲ್ಲ. ನಾವು ಏನಂತಂದ್ರೆ ನಾಳೆ ಬೆಳಿಗ್ಗೆ ಹೇಳ್ಬೇಕು, ನಮ್ ಜವಾಬ್ದಾರಿ ಏನಿದೆ ಆ ಜವಾಬ್ದಾರಿ ಬಗ್ಗೆ ಯೋಚನೆ ಮಾಡಿ ಮಲ್ಕೋತೀವಿ ಅಷ್ಟೇ. ಆದ್ರೆ ಜ್ಞಾನಪೂರ್ವಕವಾಗಿ ನಾವು ಮಲಗಿದಾಗ ನಾನು ಆತ್ಮಸ್ವರೂಪಿ ಈ ತರ, ಆವಾಗ ನಮ್ಗೆ ಬೆಳಗ್ಗೆ ಎದ್ದಾಗ್ಲೂ ಅದೇ ಭಾವನೆಯಲ್ಲಿ ಇರ್ತೀವಿ. ಆದ್ರಿಂದ ಈ ಜಡ ಸಮಾಧಿಯನ್ನ ನಾವು ಚೈತನ್ಯ ಸಮಾಧಿ ಅಥವಾ ಇದರಾಗಿ ನಾವು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಈಗ ಸಂತೋಷ್ ಜಿ ಅವ್ರು ಕೇಳಿದ ಪ್ರಶ್ನೆ, ಅದನ್ನ ಶೋಭಾ ಅವ್ರಿಗೆ, ಸಮಾಧಿಯಿಂದ ಮುಕ್ತಿ ದೊರೆಯುತ್ತಾ? ಅನಸೂಯ ಅವರು ಇದಾರಲ್ವಾ? ಹರಿ ಓಂ ಆಶಾಜಿ. ಅನ್ಸೂಯ ಅವರು ಮೋಸ್ಟ್ಲಿ ಇವತ್ತು ಸೈಲೆಂಟ್ ಆಗಿರ್ತೀನಿ ಅಂದ್ರು. ಇವತ್ತು ಅವ್ರೇನು ಯೂನಿವರ್ಸಿಟಿಗೆ ಹೋಗಿದ್ರು, ಬಂದಿದ್ದೆ ಲೇಟ್ ಇವತ್ತು ಅವರು. ಶೋಭಾ ಅವ್ರು ಇದಾರ? ಶೋಭಾ ಕಾಣಿಸ್ತಿಲ್ಲ ಸ್ಕ್ರೀನ್. ಇದೇನಿದೆ ಅಂದ್ರೆ ಆ ಸಮಾಧಿಯಿಂದ ಮುಕ್ತಿನ ಅಂತಂದ್ರೆ ಇಲ್ಲ, ಸಮಾಧಿಯಿಂದ ಮುಕ್ತಿ ಅನ್ನೋದಿಲ್ಲ, ಜ್ಞಾನದಿಂದ ಮುಕ್ತಿ ಅಷ್ಟೇನೆ. ಜ್ಞಾನನ ಯಾವಾಗ ಶ್ರವಣ ಮನನ ಮಾಡಿ ಆಮೇಲೆ ಅದನ್ನ ಒಂದು ಸ್ಥಿರಗೊಳಿಸೋಕ್ಕೋಸ್ಕರ ಅದು ನಿಧಿಧ್ಯಾಸ ಅಂದ್ರೆ ಆ ಸಮಾಧಿಯನ್ನು, ನಿರ್ವಿಕಲ್ಪ ಸಮಾಧಿಯನ್ನ ಮಾಡಿದಾಗ ಆ ಮೂಲಕ ನಾವು ಮುಕ್ತಿ ಹೋಗ್ಬೋದು ಅಷ್ಟೇ ಹೊರತು ಸಮಾಧಿಯಿಂದ ಮಾತ್ರ ಮುಕ್ತಿ ಇಲ್ಲ. ಆ ಜ್ಞಾನಪೂರ್ವಕವಾಗಿ ಗುರುಗಳಿಗೆ ಏನ್ ಹೇಳಿರ್ತಾರೆ ಅದನ್ನ ನಾವು ಗುರುಗಳ ಹೇಳಿದನ್ನ ಶ್ರವಣ ಮಾಡ್ಬೇಕು. ಶ್ರವಣ ಮಾಡಿ ಇಲ್ಲಿವರೆಗೂ ದೃಶ್ಯ ಬೇಕಾದ್ರೆ ಇಲ್ಲಿವರೆಗೂ ನಾವು ನೃತ್ಯ ಯಾರು ದೃಶ್ಯ ಯಾರು ಎಲ್ಲಾನು ಹೇಳ್ಕೊಂಡ್ಬಂದ್ರು ಗುರುಜಿ. ಇದನ್ನ ನಾವೇನ್ ಮಾಡ್ಬೇಕು, ಅದನ್ನ ಶ್ರವಣ ಮಾಡ್ತೀವಿ. ನಮ್ AVSC ಕ್ಲಾಸಲ್ಲಿ ಮನನ ಮಾಡ್ಕೊತೀವಿ, ಮನನ ಮಾಡ್ಬೇಕು. ಆ ನಂತರ ಅದನ್ನ ನಾವು ನಿಧಿಧ್ಯಾಸ ಮಾಡ್ಬೇಕು. ಆಕ್ಚುಲಿ ನಿಧಿಧ್ಯಾಸ ಮೀನ್ಸ್ ನಾವು ಸಮಾಧಿ ಅಂತ ಹೇಳ್ಬೋದು. ಅದನ್ನ ನಿಧಿಧ್ಯಾಸ ಮಾಡಿದಾಗ ಆ ಮೂಲಕ ನಮ್ಗೆ ಮುಕ್ತಿ ಆಗ್ಲಿಕ್ಕೆ ಸಾಧ್ಯ. ಬರೀ ಸಮಾಧಿಯಿಂದ ಮಾತ್ರ ಮುಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂದ್ರೆ ಜಡ ಸಮಾಧಿ ಈ ತರ ಎಲ್ಲ ಆಗ್ಬಿಡುತ್ತೆ. ಜ್ಞಾನಪೂರ್ವಕವಾಗಿ ಆಗೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಆಶಾಜಿ ಹೇಳಿದಾರಲ್ವ ಗುರುಗಳು, ಶ್ರವಣ ಮಾತ್ರೇನ ಮುಕ್ತಿ ಅಂತಾನು ಹೇಳಿದಾರಲ್ವಪ್ಪ? ಶ್ರವಣ ಮಾತ್ರೇನ ಮುಕ್ತಿ ಅಂತ ಅಂದ್ರೆ ಬರೀ ಶ್ರವಣದಿಂದನೇ ಎಲ್ರಿಗೂ ಮುಕ್ತಿ ಅಂತ ಇಲ್ಲ. ಆಕ್ಚುಲಿ ನೋಡಿದ್ರೆ ಶ್ರವಣ ಮಾತ್ರೇನ ಮುಕ್ತಿ ಹೌದು, ಆದ್ರೆ ಎಲ್ಲರಿಗೂ ಬರೀ ಶ್ರವಣ ಆಗಿದ ತಕ್ಷಣಕ್ಕೆ ಎಲ್ರಿಗೂ ಮುಕ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಕೆಲವ್ರಿಗೆ ಮಾತ್ರ ಅದ್ ಆಗ್ಬೋದು ಅಷ್ಟೇನೆ, ಎಲ್ರಿಗೂ ಅದರಿಂದ ಮುಕ್ತಿ ಆಗಲ್ಲ. ಕೆಲವ್ರಿಗೆ ಶ್ರವಣ ಮನನ ಎರಡು ಮಾಡಿದ್ರು ಮುಕ್ತಿ ಆಗ್ಬಿಡುತ್ತೆ. ಅದ್ರ ಬಟ್ ಎಲ್ರಿಗೂ ಸಾಮಾನ್ಯಕ್ಕೆ ಎಲ್ಲ ಮುಕ್ತಿ ಅಂತ ಆಗ್ಬೇಕಾದ್ರೆ ಶ್ರವಣ ಮನನ ನಿಧಿಧ್ಯಾಸ ಅಂದ್ರೆ ಸಮಾಧಿ ಮೂರು ಆಗ್ಲೇಬೇಕು, ಆದಾಗ್ಲೇನೆ ಆಗೋದು ಮುಕ್ತಿ ಅಂತ. ಇದ್ರಲ್ಲಿ ಏನು ಆ ನಿಧಿಧ್ಯಾಸದಲ್ಲಿ ಒಂದು ಸ್ಥಿರಗೊಳಿಸೋದಕ್ಕೋಸ್ಕರ
ಅದನ್ನ ನಾವು ಏನ್ ಮಾಡ್ತೀವಿ, ಆ ಸಮಾಧಿ ಸ್ಥಿತಿನ ನಾವು ಅಭ್ಯಾಸ ಮಾಡ್ತೀವಿ. ಇಲ್ಲಾಂದ್ರೆ ಸ್ಥಿರಗೊಳಿಸ್ಲಿಕ್ಕೆ ಆಗೋದಿಲ್ವಲ್ಲ, ಇದಕ್ಕೋಸ್ಕರ ಅದನ್ನ ಸಮಾಧಿನ ಮಾಡ್ತೀವಿ. ಆ ಜ್ಞಾನದಿಂದಲೇ ಮುಕ್ತಿ ಅಷ್ಟೇನೆ. ಕರೆಕ್ಟ್ ಇದೆ. 3 ರೀತಿಯಾದ ಅಧಿಕಾರಿಗಳು ಇರ್ತಾರೆ. ಕೆಲವರು ಉತ್ತಮ ಅಧಿಕಾರಿಗೆ ಶ್ರವಣ ಮಾಡ್ತಿದ್ದ ಸಮಯದಲ್ಲೇ ಅವ್ರಿಗೆ ಜ್ಞಾನದಲ್ಲಿ ನಿಂತು ಬಿಡ್ತಾರೆ. ಮಧ್ಯಮ ಅಧಿಕಾರಿ ಮತ್ತೆ ಮಂದ ಅಧಿಕಾರಿಗಳಿಗೆ ಇದೆಲ್ಲ ಬೇಕಾಗುತ್ತೆ, ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ ಇವೆಲ್ಲ. ಆದ್ರೆ ಮೊದಲು ಶ್ರವಣ ಮಾತ್ರೇನ ಮುಕ್ತಿ ಅಂತ ಅಂದ್ರೆ ಶ್ರವಣದಿಂದನೇ ಮುಕ್ತಿ. ಎಲ್ಲಾರ್ಗೂ ಆಗೋದು ಶ್ರವಣದಿಂದನೇ. ಶ್ರವಣ ಆದ್ಮೇಲೆ ನಿಧಿಧ್ಯಾಸನ ಮತ್ತೆ ಅದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಮನನ ಮತ್ತೆ ನಿಧಿಧ್ಯಾಸನ ಎಲ್ಲ ಮಾಡ್ತೀವಿ. ಅದರಿಂದ ಎಲ್ಲ ಒಟ್ಟು ಸೇರಿ ಅವರು ಶ್ರವಣ ಮಾತ್ರೇನ ಮುಕ್ತಿ ಅಂತ ಹೇಳ್ತಾರೆ. ಆಶಾಜಿ ಇಲ್ಲಿ 3 ಸರಿ ಮುಕ್ತಿ ಅನ್ನೋದು ಬರುತ್ತಾಗ ಮೆಡಿಟೇಷನ್ ಅಲ್ಲ, ಈಗ ಹೇಳೋದು ಆಶಾಜಿ ಶ್ರವಣ ಮನನ ನಿಧಿಧ್ಯಾಸ 3 ಸೇರಿದ್ರೆ ಮುಕ್ತಿ ಅನ್ನೋದಲ್ವಾ ಇದು ಅರ್ಥ? ಇದು ಆದ್ರೆ ಶ್ರವಣದಿಂದ ಮಾತ್ರನೇ ಮುಕ್ತಿ ಅಂತ ಬರುತ್ತೆ. ಆದ್ರಿಂದ ಆ ವಾಕ್ಯನ ಇಲ್ಲಿ ಹೇಳಿರೋದು. ಶ್ರವಣ ಮಾತ್ರ, ಧ್ಯಾನದಿಂದ ಆಗ್ಲಿ ಉಪಾಸನೆಯಿಂದ ಆಗ್ಲಿ ನಾವು ಚಾಂಟಿಂಗ್ ಮಾಡೋದ್ರಿಂದಾನೇ ಆಗ್ಲಿ ಇವೆಲ್ಲ ಪೂರಕವಾಗಿದೆ. ಅದಕ್ಕೆ ಚಿತ್ತ ಶುದ್ಧಿಗೋಸ್ಕರ ಇವೆಲ್ಲ ಬೇಕಾಗುತ್ತೆ. ಆದ್ರೆ ಮುಕ್ತಿ ಸಿಗೋದು ಮಾತ್ರ ಶ್ರವಣದಿಂದನೇ ಸಿಗೋದು. ಅದು ಎಂತ ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ ಅಥವಾ ಇದು ಆದ್ರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಸಾಧನೆಗಳು ಮಾಡ್ಬೇಕಾಗತ್ತೆ. ಆಶಾಜಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಹೇಳಿ. ನಾನ್ ಹೇಗೆ ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದ್ರೆ, ಹೌ ಡಸ್ ಜ್ಞಾನ ಹ್ಯಾಪನ್? ಇಟ್ಸ್ ವಿತ್ ಶ್ರವಣ it can happen, but manana, it helps you to clarify your doubts, the unwanted things to be removed. Nitidhyasa helps in that path, but that is why the word Shravana Matrena Mukti, because the clarity arises from listening only for some people. You don't have to discuss, because naniga ತಿಳ್ಕೊಂಡಿದ್ದ ಹೇಳಿದ್ರೆ, ಬಿಕಾಸ್ ನಾನೀಗ ಮನನ ಕ್ಲಾಸ್ ನಲ್ಲಿ ನಾನು ಶೇರ್ ಮಾಡ್ತಾ ಇರೋದನ್ನ ವಾಟ್ ಎವರ್ ಐ ಆಮ್ ಸೇಯಿಂಗ್, there is impurities in my words, so the clarity can happen only by listening also. That is why that sentence is there, is what I have understood. You don't have to go into samadhi, nididhyasa, but if you can see the world just by listening, sometimes you listen to the sound of the birds and you can hear music, but it is only I'm the one who's perceiving that. If I tell somebody there is music, that bird is singing anta helidre nimge kelslikkilla, because then I see you as separate. I think I'm using too many words, and so for me Shravana Matrena is you can just listen. And nimmellra maatu kelta irtini, like listening to all of you, there is clarity arises in me. That is why Shravana Matrena Mukti anta, like that is the marga. Jnana comes with Shravana. ಕರೆಕ್ಟ್ ಆಶಾಜಿ. ಇವಾಗ ನಾವಿಲ್ಲಿ ಮಾಡ್ತಿರೋದು ಮನನ ಆಗತ್ತೆ. ಗುರುಗಳು, ಸದ್ಗುರುಗಳು ಹೇಳ್ತಾರೆ ನೋಡಿ, ಬ್ರಹ್ಮನಿಷ್ಠ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳ ಹತ್ರ ಶ್ರವಣ ಮಾಡ್ತೀವಿ. ಅವರು ಆ ವೇದದಲ್ಲಿ ಇರ್ತಕ್ಕಂಥ ಆ ಏನು ತತ್ವ ಇದೆಯೋ ಅದನ್ನ ನಮ್ಗೆ ಆಸ್ ಇಟ್ ಈಸ್ ತಿಳಿಸ್ಕೊಡ್ತಾರೆ. ಅಲ್ಲಿ ನಮ್ಗೆ ಆ ಜ್ಞಾನ ಆಗತ್ತೆ. ಅದನ್ನ ದೃಢಪಡಿಸ್ಕೊಳ್ಳೋದಕ್ಕೋಸ್ಕರ ನಾವು ಈ ರೀತಿ ಸತ್ಸಂಗ ಮಾಡಿ, ಈ ತರ AVSC ಕ್ಲಾಸಸ್ ಮಾಡಿ ಮನನ ಮಾಡ್ತೀವಿ. ಆಮೇಲೆ ನಿಧಿಧ್ಯಾಸನ ಮಾಡಿ ಪ್ರಾಕ್ಟೀಸ್ ಮಾಡ್ತೀವಿ. ಕೆಲವರಿಗೆ ಮೊದಲಿಂದ ಸಂಸ್ಕಾರ ಬಂದ್ಬಿಟ್ಟಿರುತ್ತೆ, ಹಿಂದಿನ ಪೂರ್ವ ಜನ್ಮದ್ದು. ಅವ್ರಿಗೆ ಈ ಶ್ರವಣ ಆಗ್ತಿದ್ದಂಗೆ ಅವಾಗ್ಲೇ ಅವ್ರಿಗೆ ಮುಕ್ತಿ ಸಿಕ್ಬಿಡುತ್ತೆ. ಅಂತವ್ರು ಜ್ಞಾನಿಗಳು ಇರ್ತಾರೆ. ಮಿಕ್ಕಿದವ್ರಿಗೆ ಮನನ ನಿಧಿಧ್ಯಾಸನ ಎಲ್ಲ ನನ್ನಂತವ್ರಿಗೆ ಬೇಕಾಗತ್ತೆ. ಮತ್ತೆ ಅದಕ್ಕೆ ಜನ್ಮಗಳು ಬೇಕಾಗತ್ತೆ, ಒಂದೇ ಸರಿನೂ ಆಗೋದಿಲ್ಲ ಆತರ. ಬಟ್ ಆ ಇದಕ್ಕೋಸ್ಕರ ಶ್ರವಣ ಮಾತ್ರೇನ ಮುಕ್ತಿ ಅಂತ ಹೇಳಿರೋದು.
ಅಲ್ಲಿ ಏನು ಸದ್ಗುರುಗಳು ಹೇಳಿದರೆ ವೇದದಲ್ಲಿ ಬಂದಿರೋ ಆ ವಾಕ್ಯನ ಅದನ್ನ ಇಟ್ಕೊಂಡು ನಾವು ಮನನ ಮಾಡಿ ನಿಧಿಧ್ಯಾಸನ ಮಾಡಿ ಮುಕ್ತಿಯನ್ನ ಪಡಿತೀವಿ. See, you ನೀವು explained the ಹೇಳಿದ same thing what I wanted to say, but you ಹೌದು. explained it so well. Thank you. ಓಕೆ, ಕರೆಕ್ಟ್. ಇವಾಗ ಇವತ್ತಿನ ಪಾಠದಲ್ಲಿ ಈ ಸಮಾಧಿ, ಅಂತರ್ ಸಮಾಧಿ, ಬಹಿರ್ ಸಮಾಧಿ, ಸವಿಕಲ್ಪ, ಇವೆಲ್ಲ ಹೇಳಿದ್ವಲ್ಲ, ಇದು ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ ಯಾವ ರೀತಿ ಸಹಾಯ ಆಗತ್ತೆ? ಯಾರಾದ್ರೂ ಹೇಳ್ಬೋದು. ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ ಯಾವ ರೀತಿ ಸಹಾಯ ಆಗತ್ತೆ? ನಾನು ಹೇಳ್ತೀನಿ. ಹೇಳಿ ಹೇಳ ಹೇಳಿ ಹೇಳಿ. ಓಕೆ, ಸಂತೋಷ್ ಜಿ ವಿಡಿಯೋ ಆನ್ ಮಾಡಿ. ಸಂತೋಷ್ ಜಿ ವಿಡಿಯೋ ನಾನು ಆನ್ ಮಾಡಿಲ್ವಾ? ಅಯ್ಯೋ, ಮಾಡೇ ಇಲ್ಲ. ನೀವು ಅವಾಗ್ಲಿಂದ ಹೇಳ ಅನ್ಕೊಂಡೆ ಸುಮ್ನಾದೆ. ಇಲ್ಲ ನಾನು ವಿಡಿಯೋ ಆನ್ ಮಾಡಿದೆ ಅನ್ಕೊಂಡೆ. ನನಗೆ ಗೂಗಲ್ ಮೀಟ್ ಯೂಸ್ ಮಾಡಿ ಅಭ್ಯಾಸ ಇಲ್ಲ ನನಗೆ. ಎಲ್ಲರೂ ಅಂದ್ರೆ ಇದು ಡಿಫ್ರೆಂಟ್ ಆಗಿದೆ. ಓಕೆ, ಸೊ ಪ್ರಶ್ನೆ ಮರ್ತೋಗ್ಬಿಟ್ಟೆ, ಸಾರಿ. ಈ ಪ್ರಶ್ನೆ ಕೇಳಿದ್ರಿ, ಏನಂತ ಕೇಳಿದ್ರಿ ಅಂತಂದ್ರೆ, ಈಗ ಯಾವ ತರ ನಮ್ಮ ಸ್ವರೂಪವನ್ನ ತಿಳ್ಕೊಳ್ಳೋದಿಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೆ? ಈಗ ನಮ್ಮ ಸ್ವರೂಪ, ಈಗ ನಾವೇನ್ ಮಾಡ್ತೀವಿ, ಇನಿಷಿಯಲಿ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ನಾನು ಬೇರೆ, ಜಗತ್ ಬೇರೆ, ಮತ್ತೆ ಭಗವಂತ ಅಂದ್ರೆ ಸೃಷ್ಟಿಕರ್ತ ಈಶ್ವರ ಬೇರೆ, ನಾನು ಬೇರೆ. ಈಶ್ವರನಿಗೆ ನಾನು ಬೆಳಗ್ಗೆ ಎದ್ದು ಕೈ ಮುಗಿತೀನಿ, ಮತ್ತೆ ನನ್ನ ಕರ್ಮಗಳನ್ನ ಮಾಡ್ತಾ ನಡೀತಾ ಇರ್ತೀನಿ. ಯಾವಾಗ ನನ್ನಲ್ಲಿ ಆ ಒಂದು ಚಿತ್ತಶುದ್ಧಿ ಅನ್ನೋದು ಇರಲ್ಲ, ನನ್ನ ಕರ್ಮ, ನನ್ನ ಆಸೆಗಳಿಂದನೇ ಬಾಳಿ ಬದುಕ್ತಾ ಇರ್ತೀನಿ, ಮತ್ತೆ ಎಲ್ಲೋ ನನಗೆ ದುಃಖ ಇರುತ್ತೆ, ನಾನು ಮಾಡ್ತಾ ಇರೋದು ಸರಿ ಇಲ್ಲ ಅಥವಾ ಅಂತ. ಅವಾಗ ಏನಾಗುತ್ತೆ, ನನಗೆ ಒಮ್ಮೆ ನನಗೆಲ್ಲೋ ಒಂದು ಆನಂದದ ಅನುಭವ, ಅಥವಾ ನನಗೆ ಇನ್ನೂ ನಾನು ಪರಿಮಿತನಾಗಬೇಕು, ಅಪರಿಮಿತನಾಗಬೇಕು ಅನ್ನೋ ಒಂದು ಆ ಸ್ವಸ್ವರೂಪದ ಒಂದು ಲಕ್ಷಣಗಳಿದ್ರೂ ಅದನ್ನ ಬಾಹ್ಯದಲ್ಲಿ ಅನುಭವಿಸುವಂತ ಪ್ರಯತ್ನ ಪಡ್ತಾ ಏನಾಗುತ್ತೆ, ಅಲ್ಲಿ ಸಿಗಲ್ಲ ನಮ್ಗದು. ಅವಾಗ ಏನಾಗುತ್ತೆ, ನಾವ್ ಯಾವಾಗ ಕರ್ಮಯೋಗ ಮಾಡ್ತಾ ಉಪಾಸನೆ ಯೋಗ ಮಾಡ್ತೀವೋ, ಅವಾಗ ಏನಾಗುತ್ತೆ, ನಮಗ್ ಗೊತ್ತಿಲ್ಲದೆ ಹೋಗಿ ಅದರಲ್ಲಿ ಅರಿವಾಗುತ್ತಾ ಬರುತ್ತೆ. ಓಕೆ, ಇದನ್ನ ನಾನು ಹೊರಗಡೆ ಏನ್ ಹುಡುಕ್ತಾ ಇದ್ದೀನಿ ಅದು ಸಿಗುವಂತ ವಸ್ತು ಅಲ್ಲ, ಇದು ನನ್ನಲ್ಲೇ ಇರುವಂತ ವಸ್ತು. ಮತ್ತೆ ಅದನ್ನ ವೇದಾಂತಗಳ ಮೂಲಕ ತಿಳಿಯುವಂತ ಪ್ರಯತ್ನ ಪಡ್ತೀನಿ. ಅಲ್ಲಿ ಏನಾಗುತ್ತೆ, ನನಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಗುರುವಿನ ಕೃಪೆ. ಮೊದಲು ಫಸ್ಟ್ ಗುರು ಕೃಪೆ ಆಗಿದ ತಕ್ಷಣ, ಗುರು ನೋಡಪ್ಪ ನೀನ್ ಮಾಡ್ತಿರೋದಾರಿ ಹಿಂಗಲ್ಲ, ಹಿಂಗ್ ಹೋಗ್ಬೇಕು, ನೀನು ಶ್ರವಣ ಮಾಡ್ಬೇಕು, ಮನನ ಮಾಡ್ಬೇಕು, ನಿಧ್ಯಾಸ ಮಾಡ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ಏನಾಗುತ್ತೆ, ನಾನೇನ್ ಮಾಡ್ತೀನಿ, ಆವಾಗ ನಾನು ಮೊದಲು ಶ್ರವಣ ಮಾಡ್ತೀನಿ, ಅಂದ್ರೆ ವೇದಗಳನ್ನ ವೇದಗಳನ್ನ ತಗೊಂಡು ಅದನ್ನ, ಈಗ ನಾವು AVC ಕ್ಲಾಸ್ ಅಲ್ಲಿ ಏನ್ ಮಾಡ್ತೀವಿ ಅದನ್ನೆಲ್ಲ ಮಾಡ್ತಾ ಏನಾಗುತ್ತೆ, ಚಿತ್ತಶುದ್ಧಿ ಆಗ್ತಾ ಬರುತ್ತೆ. ಚಿತ್ತಶುದ್ಧಿ ಆಗ್ತಾ ಬಂದಾಗ ನೇಮು ಫಾರ್ಮ್ ಹೋಗುತ್ತೆ, ನಿರಾಕಾರ ನಿರಾಮಯ ಬರುತ್ತೆ. ಅವಾಗ ಏನ್ ಮಾಡ್ತೀನಿ, ರೂಪಾನ್ವಿತ ವಿಕಲ್ಪ ಸಮಾಧಿ, ಶಬ್ದಾನ್ವಿತ ವಿಕಲ್ಪ ಸಮಾಧಿಯಿಂದ ನಾನು ಮತ್ತೆ ನಿರ್ವಿಕಲ್ಪ ಸಮಾಧಿಗೆ ಬರ್ತೀನಿ. ಅಂದ್ರೆ ಡೀಪ್ ಸ್ಲೀಪ್ ಸ್ಟೇಟ್ ಏನಿದೆ, ಅದು ತುರ್ಯಾತೀತ ಅಂತ ಆ ಸಮಾಧಿಗೆ ಬಂದಾಗ ಏನಾಗುತ್ತೆ, ಅಲ್ಲಿ ಎಲ್ಲಾ ಒಂದೇ ಆಗಿರುತ್ತೆ, ಎಲ್ಲಾ ನಾನೇ ಆಗಿರ್ತೀನಿ ಅಲ್ಲಿ. ಅಂದ್ರೆ ನೋಡುವ ವಸ್ತು ಬೇರೆ ಅಲ್ಲ, ಸಚ್ಚಿದಾನಂದ ಸ್ವರೂಪದಲ್ಲಿ ನಾನು ನೆಲೆ ನಿಂತು ಬಿಟ್ಟಿರ್ತೀನಿ. ಸೊ ಈ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ಈ ಸಮಾಧಿ ಅನ್ನೋ ಒಂದು ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ನನಗೆ ಚಿತ್ತಶುದ್ಧಿ ಆಗ್ತಾ ಜ್ಞಾನದ ಒಂದು ಬಾಗಿಲು ತೆಕ್ಕೊಳ್ಳುತ್ತೆ. ಅಂದ್ರೆ ಇದು ಮುಕ್ತಿಯ ಮಾರ್ಗ ಇದೆ, ನಾನು ಇಲ್ಲಿ ನಿಂತ್ಕೋಬೇಕು ಅಂತ. ಆಗ ನನ್ನ ಆ ಒಂದು ತುರ್ಯಾತೀತನಾದಾಗ ಅಥವಾ ಒಂದು ನಿರ್ವಿಕಲ್ಪ ಸಮಾಧಿಯಲ್ಲಿ ಇದ್ದಾಗ ಎಲ್ಲವೂ ಒಂದೇ, ಎಲ್ಲವೂ ಕಾಣುವುದೆಲ್ಲ ಬ್ರಹ್ಮವೇ, ನೋಡುವುದು ಬ್ರಹ್ಮ, ಎಲ್ಲಾನು ಅವನೇ ಆಗಿರುವಾಗ ಇನ್ನು ಬೇರೆ ಏನಿದೆ ಅನ್ನೋ ಒಂದು ಅರಿವು ಮೂಡಿದಾಗ ಅದು ಜ್ಞಾನ ಅಂತ ಬರುತ್ತೆ. ಅಲ್ಲಿಂದ ಅದೇ ನಮ್ಮ ಮುಕ್ತಿಯ ಪಥ ಅಂತ ಹೇಳ್ಬೋದು. ಇದು ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್. ಕರೆಕ್ಟ್ ಇದೆ, ಕರೆಕ್ಟ್. ನಾನ್ ಹೇಳ್ಬೋದು ಆಶಾಜಿ? ಹೇಳಿ. ಹರಿವಮ್ಮ ಆಶಾಜಿ. ಏನಂದ್ರೆ ನಾವು ಮೊದ್ಲೇನ್ ಅನ್ಕೊಂಡಿದ್ವಿ, ಎಲ್ಲಾರು ಬೇರೆ ಬೇರೆ, ಇವ್ ಕಪ್ಪಗಿದ್ದಾಳೆ, ಇವ್ ದಪ್ಪ ಇದ್ದಾಳೆ, ಇವ್ ಸಣ್ಣ ಇದ್ದಾಳೆ, ಇವ್ ಕುಳ್ಳಗಿದ್ದಾಳೆ, ಎಷ್ಟು ಅನ್ಕೋತಾ ಇದ್ವಿ ಗೊತ್ತಾ ನಾವು ನಿಜವಾಗ್ಲು. ಇವಾಗ ಎಲ್ಲಾರು ಒಂದೇ ಅನ್ನೋದು ಎಷ್ಟು ಭಾವನೆ ಬಂದಿದೆ ಅಂದ್ರೆ, ಅಯ್ಯೋ ಎಲ್ಲಾರಲ್ಲೂ ಒಂದೇ ಇದೆ. ನಾವು ಅವಳಲ್ಲಿ ಆತ್ಮ ಬೇರೆ, ಇವರಲ್ಲಿ ಆತ್ಮ ಬೇರೆ, ಅವ್ರ ತಲೆ ಸರಿಗಿಲ್ಲ, ಇವ್ರ ತಲೆ ಸರಿ ಇಲ್ಲ, ಎಷ್ಟು ತರ ಅಂತ ಇದ್ವಿ ನಾವಿವಾಗ. ಈಗ ಎಲ್ಲಾರು ಒಂದೇ ಅನ್ನೋ ಒಂದು ಭಾವನೆ ಬಂದಿದೆ ನಿಜವಾಗ. ಆಮೇಲೆ ಮೊದಲೆಲ್ಲ ಅನ್ಕೊಂಡಿದ್ವಿ, ನಾನ್ ಕೆಲ್ಸ ಮಾಡ್ತಾ ಇದ್ದೀನಿ, ನಾನ್ ನೋಡ್ತಾ ಇದ್ದೀನಿ ಎಲ್ಲ ಎಷ್ಟು ಅನ್ಕೊಂಡಿದ್ವಿ ನಾವಿವಾಗ. ಅದೆಲ್ಲ ಇವಾಗ ನಿಜವಾಗ್ಲೂ ನಿಧಾನವಾಗಿ ಹೋಗ್ತಾ ಇದೆ, ನಿಜವಾಗ್ಲು ಹೇಳ್ಬೇಕು ಅಂತಂದ್ರೆ. ಇದೆಲ್ಲ ಒಂದು ಮಾಡಿದ್ರಿಂದ. ಆಮೇಲೆ ದೇಹ ನಾನು, ಬುದ್ಧಿ ನಾನು, ಎಷ್ಟು ಅನ್ಕೊಂಡಿದ್ವಿ ನಾವು ನಿಜವಾಗ್ಲೂ ಎಲ್ಲ. ನಾನ್ ಚೆನ್ನಾಗ್ ಕಾಣಿಸ್ತಿದೀನಿ, ಅವಳು ಚೆನ್ನಾಗ್ ಕಾಣಿಸ್ತಿಲ್ಲ, ಎಷ್ಟು ತರ ಒಂದು ಇತ್ತು. ಇವಾಗ ಈಗ ಸ್ವಲ್ಪ ನಿಧಾನವಾಗಿ ಕರಗ್ತಾ ಇದೆ ಆಶಾಜಿ. ಥ್ಯಾಂಕ್ ಯು ಕೋಕಿಲಾಜಿ. ಸಂಧ್ಯಾ, ನೀವು ಹೇಳ್ಬೋದಾ ಇದನ್ನ?
ಇದೆಲ್ಲ ಬೇಕೇ ಬೇಕು, ಶ್ರವಣ ಮನನ ನಿಧಿಧ್ಯಾಸ ಬೇಕೇ ಬೇಕು ಈ ಒಂದು. ಇಲ್ಲ ಯಾಕೆಂದ್ರೆ ಇನ್ನೂ ಒಂದು ಆಶಾಜಿ ನಾವೇನ್ ಮಾಡ್ತಿದ್ವಿ, ಬೇರೆಯವ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ ಎಲ್ಲ. ಸ್ವಲ್ಪ ಎಷ್ಟು ಕಡಿಮೆ ಮಾಡಿದೀವಿ ನೀವೀಗ. ಅವ್ರು ಇಲ್ದೇ ಇದ್ದಾಗ ಅವ್ರ ಬಗ್ಗೆ ಮಾತಾಡೋದು ಎಷ್ಟು ಮಾತಾಡ್ತಿದ್ವಿ, ಅಥವಾ ಚಾಡಿ ಹೇಳೋದಾಗಿರ್ಬೋದು, ಎಷ್ಟೊಂದು ಇದ್ ಮಾಡ್ತಾ ಇದ್ವಿ. ಎಷ್ಟೊಂದು ಬದಲಾವಣೆಗಳಾಗ್ತಾ ಇದೆ ಇವಾಗ ಅಂತಂದ್ರೆ, ಅಥವಾ ಯಾರೋ ಹೇಳಿದ ಮಾತನ್ನ ಇನ್ನೊಬ್ರಿಗೆ ಹೇಳೋದು, ಅಥವಾ ಯಾರೋ ಹಿಂದೆ ಹೇಳಿದ್ದನ್ನ ತಿರ್ಗಿ ಅದನ್ನೇ ಡ್ರ್ಯಾಗ್ ಮಾಡ್ಕೊಂಡು ಹೋಗೋದು, ಅವೆಲ್ಲ ನಿಧಾನ ಕಡಿಮೆ ಆಗಿದೆ. ವೆರಿ ಗುಡ್. ಆಮೇಲೆ ಅದೆಲ್ಲ ಕೆಲಸ ಮಾಡ್ತಾ ಇದೆ. ನೀವು ಏನು ಶ್ರವಣ ಮಾಡಿ ನಿಜವಾಗ್ಲೂ ಅದೆಲ್ಲ ಏನಾಗುತ್ತೆ, ಅವರು ಯಾವಾಗ್ಲೋ ಯಾವ್ದೋ 1947 ಅಂದಿದ್ದನ್ನ ತಿರ್ಗಾ ಇಟ್ಕೊಂಡು ಮಾಡೋದೆಲ್ಲ ಕಡಿಮೆ ಆಗಿದೆ ಇವಾಗೆಲ್ಲ ಹೇಳ್ಬೇಕು. ನೆಕ್ಸ್ಟ್ ಸಂಧ್ಯಾ ಅವರು. ಈಗ ಕೋಕಿರಾಜಿ ಸಂತೋಷ್ ಜಿ ಹೇಳ್ದಂಗೆ ಎಲ್ಲ ಬೇಕು, ಪ್ರತಿಯೊಂದು ಎರೇಸ್ ಆಗ್ತಾ ಇರುತ್ತೆ. ಎರೇಸ್ ಆಗ್ತಾ ಇದೆ, ಅದು ಶಾರ್ಪ್ ಎಲ್ಲ ಎರೇಸ್ ಆಗ್ತಾ ಇರ್ಬೇಕು. ಆವಾಗ್ಲೂ ಚಿತ್ತಶುದ್ಧಿ ಆಗುತ್ತೆ. ಯಾವಾಗ ಚಿತ್ತಶುದ್ಧಿ ಆಗುತ್ತೋ ಇರ್ತಂತೆ. ಚಿತ್ತಶುದ್ಧಿ ಬೇಕೇ ಬೇಕು ಬರೋದಕ್ಕೆ. ಇವತ್ತಿನ ಪಾಠದಲ್ಲಿ ನಾವು ನಮ್ಮ ಸ್ವರೂಪವನ್ನು ತಿಳ್ಕೊಳಕ್ ಯಾವ ರೀತಿ ಇವತ್ತು ಈ DDV ಟಾಕ್ 48 ಇತ್ತಲ್ಲ, ಯಾವ ರೀತಿ ಅನುಕೂಲ ಹೆಲ್ಪ್ ಆಗತ್ತೆ ಅಂತ. ಈಗ ಯಾರಾದ್ರೂ ಹೇಳಿ ಸಂದೇಶ ಹೇಳಿ. ನಮ್ಮ ಸ್ವರೂಪ ಆತ್ಮಜ್ಞಾನದಿಂದನೇ ತಿಳ್ಕೊಳಕ್ ಆಗದು ಅಂತ. ನಮ್ಮ ಸ್ವರೂಪ ಆತ್ಮಜ್ಞಾನ, ಹೌದು, ಕರೆಕ್ಟ್. ಇವತ್ತಿನ ಪಾಠ ಯಾವ ರೀತಿ ಆದ್ರೂ ಹೆಲ್ಪ್ ಮಾಡ್ತು ಅಂತ ಗೊತ್ತಾಗ್ತಿಲ್ಲ ಆಶಾಜಿ. ಹೌದು, ಇವತ್ತಿನ ಪಾಠ ಬಂದ್ಬಿಟ್ಟು ಸಮಾಧಿ ಸ್ಥಿತಿ ಬಗ್ಗೆ ಹೇಳ್ಬೇಕಾದ್ರೆ, ಈಗ ಸಮಾಧಿ ಅಂದ್ರೆ ಏನು ಅನ್ನೋ ಒಂದು ಅರಿವು ಮೂಡುತ್ತೆ ನಮ್ಗೆ. ಸಮಾಧಿ ಅಂದ್ರೆ ಅನ್ಕೊಂಡಿದ್ವಿ ನಾವು ಸುಮ್ನೆ ಕುತ್ಕೊಂಡು ಮೆಡಿಟೇಷನ್ ಮಾಡೋದು, ಅಥವಾ ಯಾವ್ದೋ ಒಂದು ಸ್ವರೂಪನೋ ಅಥವಾ ನೇಮು ಫಾರ್ಮ್ ಇಟ್ಕೊಂಡಿರ್ತೀವಿ, ಆಮೇಲೆ ಬಿಡ್ತೀವಿ. ಆತರ ಒಂದು ಏನೇನೋ ಒಂದು ನಮ್ಮಲ್ಲೇ ಆದಂತ ಒಂದು ಭಾವನೆಗಳಲ್ಲಿ ನಾವು ಇದ್ ಮಾಡಿದ್ವಿ. ಈಗ ವೇದಾಂತದಿಂದ ನಮ್ಗೆ ಏನಾಯ್ತು ಅಂದ್ರೆ ಇದರಿಂದ ಗೊತ್ತಾಯ್ತು, ಅಂದ್ರೆ ನಾನು ಯಾರು ಅನ್ನೋ ಗೊತ್ತಾಯ್ತು. ಈಗ ದೃಶ್ಯ ವಿವೇಕದಿಂದ ಯಾವ್ದು ದೃಶ್ಯ ಯಾವ್ದು ದೃಕ್ ಅನ್ನೋ ವಿಷಯಗಳ ಗೊತ್ತಾಯ್ತು. ಅದರಿಂದ ಮುಂದಕ್ಕೆ ಹೋಗ್ತಾ ಹೋಗ್ತಾ ಸಮಾಧಿ ಸ್ಥಿತಿನಲ್ಲೂ ಇರೋದು ನೀನಲ್ಲಪ್ಪ, ನೀನ್ ಮೊದಲು ನೋಡ್ತಾ ಇರೋದು ಈ ರೂಪ ಇರ್ಬೋದು, ಶಬ್ದ ಇರ್ಬೋದು, ಅದು ನೀನಲ್ಲ, ಅಲ್ಲಿಂದ ಅದನ್ನ ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕು ನೀನು ಅನ್ನೋದನ್ನ ತಿಳ್ಕೊಂಡ್ರೆ, ಇದರಿಂದ ಏನಾಗುತ್ತೆ ಅಂತಂದ್ರೆ ಸಮಾಧಿ ಸ್ಥಿತಿಯಲ್ಲಿ ನಾನು ನನ್ನನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಐ ಆಮ್ ಗೆಟಿಂಗ್ ಮೈ ಸೆಲ್ಫ್ ರೆಡಿ ಟು ಗೋ ಟು ದ ನೆಕ್ಸ್ಟ್ ಸ್ಟೇಜ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ಒಂದು ಚಾಪ್ಟರ್ ಇಂದ ನಾನ್ ತಿಳ್ಕೊಂಡಿರೋದು ಅದೇ. ಇದು ಬಹಳ ಮುಖ್ಯ. ಸಮಾಧಿ ಸ್ಥಿತಿಯಿಂದನೇ ನಾನು ಮುಂದಕ್ಕೆ ಹೋಗಕ್ ಆಗೋದು. ಅಂದ್ರೆ ಜ್ಞಾನವನ್ನು ಪಡೆಯೋದಕ್ಕೂ ಸಮಾಧಿ ಸ್ಥಿತಿ ಬೇಕೇ ಬೇಕು. ಕರೆಕ್ಟ್ ಇದೆ. ಶೋಭಾ ಅವರ, ನೀವು ನಿಮ್ಮ ಅನುಭವನ ಹೇಳಿ. ಅಂದ್ರೆ ಈಗ ಗಾಢ ನಿದ್ರೆ ಸ್ಥಿತಿನೇ ನಾವು ಸಮಾಧಿ ಅಂತ ಅನ್ಬಿಟ್ಟು ಒಂದ್ ರೀತಿಯಲ್ಲಿ ಅಂದ್ಕೊಂತೀವಿ. ಬಟ್ ಗಾಢ ನಿದ್ರೆಯಲ್ಲಿ ನಿರ್ವಿಕಲ್ಪದಿಂದ ಗಾಢ ನಿದ್ರೆಗೆ ಹೋದಾಗ, ಅಂದ್ರೆ ಸವಿಕಲ್ಪದಲ್ಲಿ ನಾವು ಗಾಢ ನಿದ್ರೆಗೆ ಹೋದಾಗ, ಸವಿಕಲ್ಪ ಅಂತ ಅಂದಾಗ ಆ ಜ್ಞಾನದ ಜ್ಞಾನದ ಪೂರ್ವಕವಾಗಿ ನಾವು ಆ ಗಾಢ ನಿದ್ದೆಗೆ ಹೋದಾಗ ಅದು ನಿರ್ವಿಕಲ್ಪ ಸಮಾಧಿ ಅಂತ ಆಗುತ್ತೆ. ಎದ್ದಾಗ ಏನಾಗುತ್ತೆ, ಅದೇ ಜ್ಞಾನ ಇರುತ್ತೆ. ಇಲ್ಲ ಅಂತಂದ್ರೆ ನಾವು ಏನ್ ತಾಟಲ್ಲಿ ಮಲಗಿರ್ತೀವಿ ಆ ಸವಿಕಲ್ಪದಲ್ಲಿ, ಎದ್ಮೇಲೆ ಮತ್ತೆ ಅದನ್ನೇ ಬರುತ್ತೆ. ಬೆಳಗ್ಗೆ ಏನ್ ಟಿಫನ್ ಮಾಡ್ಬೇಕಪ್ಪ ಅಂತ ಯೋಚನೆ ಮಾಡಿದ್ರೆ ಎದ್ದೋಳ್ತೇವೆ, ಇವಾಗ ಇಷ್ಟು ಲೇಟ್ ಆಗ್ಬಿಡ್ತಲ್ಲ ಎದ್ದಿದ್ದು, ಈಗ ಏನ್ ಟಿಫನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮತ್ತೆ ಅಲ್ಲೇ ಹೋಗುತ್ತೆ. ಅದನ್ನೇ ನಾವು ಸವಿಕಲ್ಪ ಸಮಾಧಿಯಲ್ಲಿ ಆ ಸ್ಥಿತಿಯಲ್ಲಿ ಜ್ಞಾನಪೂರ್ವಕವಾಗಿ ನಾವು ನಿದ್ದೆಗೆ ಹೋದಾಗ್ಲೂ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಲ್ಲೇ ಇರ್ಬೋದು. ಒಂದು ಗುರುಜಿ ಒಂದು ಹೇಳ್ತಾರಲ್ಲ, ಅಂದ್ರೆ ಗಾಢ ನಿದ್ರೆ ಸ್ಥಿತಿಯಲ್ಲಿ ಆ ಭಗವಂತನ ಹತ್ರ ನಾವು ಹೋದಾಗ್ಲೂ ಅಜ್ಞಾನದಿಂದ ಹೋದಾಗ ಏನಾಗುತ್ತೆ, ಅಲ್ಲೂ ಅಜ್ಞಾನನೇ ಇರುತ್ತೆ. ಯಾವಾಗ ಆ ಜ್ಞಾನಪೂರ್ವಕವಾಗಿ ಹೋಗಿ ನಾವು ನಿಂತು ಆ ಜ್ಞಾನನೇ ಇರುತ್ತೆ ಅನ್ನೋ ರೀತಿಯಲ್ಲಿ ನಂಗೆ ಅರ್ಥ ಆಯ್ತು ಇವತ್ತು. ಕರೆಕ್ಟ್. ಆಶಾಜಿ, ನೀವು ಹೇಳಿ. ನಾಮ ರೂಪಕ್ಕೆ ಇಂಪಾರ್ಟೆನ್ಸ್ ಕೊಡುವುದೇ ಬೇಡ. ವಾಟ್ ಇಸ್ ಬ್ರಹ್ಮ, ಹೂ ಇಸ್ ಫಾರ್ಮ್ಲೆಸ್, ಫೋಕಸ್ ಆನ್ ದಟ್ ಅಂಡ್ ಡು ಬಿ ಇನ್ ಸಮಾಧಿ, ದಟ್ಸ್ ಇಟ್. ನೇಮ್ ಫಾರ್ಮ್ಗೆ, ನಾಮ ರೂಪಕ್ಕೆ forget about nama rupa. Correct. That is what because this class is also drik vrishya. Those are the only two divisions that is there. So you take away the division, then there is I'm just one with Paramatma, that's it. It is not I am one with Paramatma, it is only Paramatma who's here. It is just Paramatma is looking at his own creation. So take away the nama and rupa.
and then be in silence or go to that. ನಾವು ನಿಮ್ಮನ್ನ ಏನ್ ಕರೆಯೋದು? ವೆರಿ ನೈಸ್ ಆಶಾ. ನಾವು ನಿಮ್ಮನ್ನ ಏನ್ ಕರಿಬೇಕು? ಏನ್ ಬೇಕಾದ್ರೆ ಕರಿಬಹುದು. You can name me anything. ಕೋಕಿಲಾಜಿ ಅಲ್ಲಿ ಯಾರು ಪ್ರಶ್ನೆ ಬರೋದಿಲ್ಲ ಏನಂತ ಕರಿಬೇಕು ಅಂತ ಬರಲ್ಲ. ವ್ಯವಹಾರಕ್ಕೆ ಅದು ಇರೋದು. ಆದ್ರೆ ಆಶಾಜಿ ಹೇಳಿದ್ದು ಕರೆಕ್ಟ್. ಇರೋ ಅಸ್ತಿತ್ವವನ್ನ ತಮಾಷೆಗೆ ಹೇಳಿದ್ನಲ್ಲ ಅಷ್ಟೇ ಸ್ವಾಮಿ. ಇಡೀ ವಿಶ್ವವೇ ಹೇಳಿ ಕೋಕಿಲಾಜಿ ನೀವಾಗ್ಲೇ ಹೇಳಿದ್ರಿ, ಲೈಕ್ ಯು ಹ್ಯಾವ್ ಸ್ಟಾಪ್ ಟಾಕಿಂಗ್, ಬೇರೆಯವ್ರು ಮಾತಾಡೋ ಲೈಕ್ ರೂಮರ್ಸ್ ಅಂತ ಗಾಸಿಪ್ ಮಾಡೋದಿಲ್ಲ ಅಂತ. ಹೂಸ್ ಮಾಡೋದಿಲ್ಲ ಅಂತ ಹೇಳೋದು ಸಹ ಬ್ರಹ್ಮನೇ, ಮಾಡ್ತಾ ಇದ್ದವರು ಸಹ ಬ್ರಹ್ಮನೇ. ಸೊ ಯು ಸಿ ಟೂ ಸೈಡ್ಸ್ ಆಫ್ ದ ಸೇಮ್ ಥಿಂಗ್. ದಿಸ್ ಇಸ್ ಅಸ್ತಿತ್ವ. ದಿಸ್ ಇಸ್ ವಾಟ್ ಇಸ್ ದೇರ್. ನಿಮ್ಗೆ ಗೊತ್ತಾಗಲ್ಲ. ಲೈಕ್ ಇಫ್ ಯು ಡಿಂಟ್ ಗಾಸಿಪ್, you wouldn't know what is gossip. So both exist because both are Brahma. Everything is Brahma. That is where I look. So the minute I name as gossip or no gossip, it is Nama and Rupa. So that is what I from this Drishya, like you see, the Dvaita is there, Drik and Drishya. You take away that, then there is everything is Brahma. So from this lesson, for Asha Lakshmi's question, take away the Nama Rupa and focus on Brahma. ಅಸ್ತಿತ್ವ. That Brahma you can see in any way. I can see Brahma as Asha Lakshmi ji, or I can see Brahma as Kokila ji or Guru ji. Like, I can put Guru ji's images. That is Parabrahma, and then I can sit quietly. But that is still Dvaita because I'm associating Guru ji's Rupa for Brahma. Thank you, Ashaji. I got the answer. So that is what I've understood. So in simple terms, forget about Nama Rupa and focus. Very well said, Ashaji. Very well said. ಎಲ್ಲರೂ ಚೆನ್ನಾಗಿ ಹೇಳಿದ್ರಿ. ಎಲ್ಲರೂ ಹೇಳಿದ್ದು ಕರೆಕ್ಟ್. ಅಂತರ್ ಸಮಾಧಿಯಲ್ಲಿ ನಾನು ಸಾಕ್ಷಿ ಶುದ್ಧ ಚೈತನ್ಯ ಅಂತ ಅರಿವಾಗತ್ತೆ. ಬಹಿರ್ ಸಮಾಧಿಯಲ್ಲಿ ಆ ವಿಶ್ವವೇ ಅಸ್ತಿತ್ವವೇ ವಿಶ್ವವಾಗಿ ಕಾಣುತ್ತೆ. ಅಹಂ ಬ್ರಹ್ಮಾಸ್ಮಿ ಸರ್ವಂ ಖಲ್ವಿದಂ ಬ್ರಹ್ಮ ಅಥವಾ ತತ್ವಮಸಿ ಇರೋದು ಆ ಇರುವಿನ ಅರಿವೇ ಆನಂದ. ಆ ಇರುವು ಇದೆಯಲ್ಲ ಅದು ಅನಂತ ಅಖಂಡ. ಆದ್ರಿಂದ ತತ್ವಮಸಿ. ಆಮೇಲೆ ಸಚ್ಚಿತ್ತ ಆನಂದ ಹೇಳ್ಬೋದು. ಅಹಂ ಬ್ರಹ್ಮಾಸ್ಮಿ ಸರ್ವಂ ಕಲ್ವಿದಂ ಬ್ರಹ್ಮ, ನಾನು ಸಾಕ್ಷಿ. ಅಂತರ್ ಸಮಾಧಿಯಲ್ಲಿ ನಾನು ಶುದ್ಧ ಚೈತನ್ಯ, ನಾನು ಆತ್ಮ ಸ್ವರೂಪ ಅಂತ ಅರಿವಾಗತ್ತೆ. ಬಹಿರ್ ಸಮಾಧಿಯಲ್ಲಿ ಆ ಅಸ್ತಿತ್ವವೇ ಆ ಪ್ರಪಂಚವಾಗಿ ಕಾಣುತ್ತೆ. ಆ ಅಸ್ತಿತ್ವ ಅಖಂಡ ಆನಂದ. ಈ ರೀತಿಯಾಗಿ ನಾನು ಇವತ್ ನನಗೆ ಅರ್ಥ ಆಗಿದ್ದು ನಾನು ಹೇಳ್ತಿದ್ದೀನಿ. ಎಲ್ಲರೂ ಅವ್ರವ್ರ ವ್ಯೂಯಲ್ಲಿ ಕರೆಕ್ಟಾಗಿ ಎಲ್ಲರೂ ಚೆನ್ನಾಗಿ ಹೇಳಿದ್ದೀರಾ. ನನಗೆ ಅರ್ಥ ಆಗಿದ್ದು ಎಷ್ಟು ಮಾತ್ರ ಗುರುಗಳು ಹೇಳಿದ್ದು ಅರ್ಥ ಆಯ್ತು, ಅದನ್ನ ನಾನು ಇವತ್ತು ಇದನ್ನ ವ್ಯಕ್ತಪಡಿಸಿದ್ದೀನಿ. ಸತ್ಯಾಜಿ ಅವರು ಲಾಸ್ಟ್ ನಾನು ಅನ್ಕೋತಾ ಇದ್ದೆ ಆಶಾ ಕೇಳುವಾಗ ಏನೋ ಒಂದು ಪಾಯಿಂಟ್ ಇಟ್ಕೊಂಡಿದ್ದಾರೆ ಆಶಾ, ಅದಕ್ಕೆ ಎಲ್ಲ ಕೇಳ್ತಾ ಇದ್ದಾರೆ. ಬಟ್ ತುಂಬಾ ಕ್ಲಾರಿಟಿಯಾಗಿ ಹೇಳಿದ್ರು. ಅದು ಏನಕ್ಕೆ ಕೇಳಿದ್ದು ಅಂದ್ರೆ ಸೇಮ್ ಕ್ವಶನ್ ನಾನು 2-3 ಕ್ವಶನ್ ಎಲ್ಲರನ್ನು ಕೇಳಿದೆ. ಏನಕ್ಕೆ ಅಂದ್ರೆ ಅದು ಒಬ್ಬೊಬ್ಬರು ನೋಡಿ ಎಲ್ಲರದು ಬ್ಯೂಟಿಫುಲ್ ಎಲ್ಲ ಕೇಳೋದ್ರಿಂದ ನನಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಅಂತ ಒಬ್ಬೊಬ್ರು ಒಂದ್ ಥಿಂಕಿಂಗ್ ನೋಡಿ. ಆಶಾಜಿ ಒಂಥರ ಹೇಳಿದ್ರು, ಸಂತೋಷಿ ಒಂಥರ ಹೇಳಿದ್ರು, ಶೋಭಾ, ಸಂಧ್ಯಾ, ಸತೀಶ್ ಒಬ್ರು ಹೇಳಿಲ್ಲ. ಸತೀಶ್ ಅವ್ರು ಯಾಕೋ ಬಟ್ ನೀವು ಸಮರೈಸ್ ಮಾಡಿ ಏನ್ ಕ್ಲಾರಿಟಿ ಕೊಡ್ತಾ ಇದ್ದೀರಲ್ವಾ, ಪಾಯಿಂಟ್ಸ್ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ. ಅಂಡ್ ಇವನ್ ಆಶಾ ಬೋಪಣ್ಣ ಆಲ್ಸೋ, ಇವನ್ ದೋ ಆಶಾ ಯು ಮೇ ಥಿಂಕ್ ದಟ್ ಯು ಆರ್ ಒಂಥರ ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ದೀರಾ ಅದ್ರ ಬಗ್ಗೆ ಅನ್ಸುತ್ತೆ. ಅಂದ್ರೆ ಶಾರ್ಟ್ ಆಗಿ ಹೇಳಕ್ ಆಗದೆ ಇರ್ಬೋದು, ಬಟ್ ದೇರ್ ಇಸ್ ಸೋ ಮಚ್ ಡೆಪ್ತ್ ಮೀನಿಂಗ್ ಇನ್ ವಾಟ್ ಯು ಸೇ. ಅದು ಡೀಪರ್ ಮೀನಿಂಗ್ ನ ಅರ್ಥ ಮಾಡ್ಕೊಂಡ್ರೆ, ಎಸ್ಪೆಷಲಿ ನೋಡಿ ಈಗ ಕೋಕಿಲ ಅವರು ಹೇಳೋವಾಗ್ಲೂ ಅದ್ ಬಂತು. ಸೊ ನಾನ್ ಏನ್ ಒಂದು ಕೇಳ್ಬೇಕು ಅನ್ಕೊಂಡೆ ಅಂದ್ರೆ, ಇವಾಗ ಜಡ ಸಮಾಧಿನ ನಾವು ನಿದ್ದೆನ ನಾವು ನಾರ್ಮಲ್ ನಿದ್ದೆ ಏನ್ ಮಾಡ್ತೀವಿ ಅದನ್ನ ಜಡ ಸಮಾಧಿ ಅಂತ ಹೇಳ್ಬೋದು ಅಲ್ವಾ? ಸೊ ಇವಾಗ ನಿದ್ದೆನ ನಾವು ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ಬೋದಾ? ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ಬೋದಾದ್ರೆ ಅಲ್ಲಿ ಜ್ಞಾನ
ನಾವ್ ಎದ್ದಾಗ ರಾತ್ರಿ ಏನ್ ಥಾಟ್ ಬಂದಿರುತ್ತೋ ಅದೇ. ಬೆಳಗ್ಗೆ ಅದೇ ಥಾಟಿ ಬರುತ್ತೆ. ಹೇಳ್ಬೋದು. ಅದು ನಿರ್ವಿಕಲ್ಪನೆ. ಅದೂನು ಅಲ್ಲಿ ಯಾವ ಒಂದು ಥಾಟ್ಸು ಇರೋದಿಲ್ಲ. ಬಟ್ ಜಡ. ಆದ್ರೆ ಅದನ್ನ ಜಡ ಅಂತ ಅದಕ್ಕೆ ಹೇಳ್ತಾರೆ. ನಿರ್ವಿಕಲ್ಪ ಅಂತ ಹೇಳೋವಾಗ್ಲೂ ಅಲ್ಲಿ ಜಡ ಚೇತನ ಅಂತ 2 ಕ್ಯಾಟಗರಿ ತಗೋಬಹುದು ನಾವು. ಸೊ ಅಲ್ಲಿ ಎಕ್ಸಾಂಪಲ್ಗೆ ನಿದ್ದೆ ಅಂತ ಕೊಟ್ಬಿಡ್ಬೋದು. ಅದು ಒಂದು. ಆಮೇಲೆ ಅದೇ ನೀವು ಸಮಾಧಿಯಿಂದ ಮುಕ್ತಿನ ಅಂತ ಪ್ರಶ್ನೆನೂ ಎಲ್ಲಾರನ್ನು ಕೇಳಿದ್ರಿ. ಅದು ಖಂಡಿತ ಅದೇ ಎಲ್ಲರೂ ಅದನ್ನ ಕರೆಕ್ಟ್ ಆಗಿ ಹೇಳಿದ್ರು. ನಮ್ಮ ಶೋಭಾ ಇವರು ಎಲ್ಲರನ್ನು ಸರಿ ವಿವರಿಸಿದ್ರು. ಅದಕ್ಕೆ ಮೇ ಬಿ ಅದ್ರಲ್ಲಿ ಗುರುಜಿ ಹೇಳಿದಾರೆ ಅನ್ಸುತ್ತೆ, ಜ್ಞಾನದಿಂದ ಧ್ಯಾನವೇ ಹೊರತು ಧ್ಯಾನದಿಂದ ಜ್ಞಾನವಲ್ಲ. ಹೇಳಿದ್ದಾರೆ. ಯಾವಾಗ್ಲೂ ಅಷ್ಟೇ ಜ್ಞಾನದಿಂದ ಧ್ಯಾನ ಮಾಡ್ಬೇಕು. ಅದಕ್ಕೆ ಇವಾಗ ಧ್ಯಾನದಿಂದ ಶ್ರವಣ ಜ್ಞಾನ ಮಾತ್ರೇಣ ಅನ್ನೋದು ಬರೋದಿಲ್ಲ. ಕೋಕಿಲ ಅವ್ರ ಪ್ರಶ್ನೆಗೆ ಇವ್ರ ಆಶಾ ಅವರು ತುಂಬಾ ಚೆನ್ನಾಗಿ ಹೇಳ್ತಾ ಬಂದ್ರು. ಶ್ರವಣ ಮಾತ್ರೇಣ ಅಂತ ಕೋಕಿಲ ಅವರು ಆಕ್ಚುಲ್ ಆಗಿ ಶ್ರವಣ ಮಾತ್ರೇಣ ಅನ್ನೋದು ಅದು ನೀವು ಚೆನ್ನಾಗಿ ಹೇಳಿದ್ರಿ. 3 ತರ ಶಿಷ್ಯರು ಹೇಗೆ, ಅದೇ ಒಣ ಕಟ್ಟಿಗೆ, ಹಸಿ ಕಟ್ಟಿಗೆ, ಒಣ ಕಟ್ಟಿಗೆ ಅಂತ ಆ ತರದಲ್ಲಿ ಬಂದಾಗ ನಮಗೆ ಅದು ಪ್ರಶ್ನೆನೇ ಬರಲ್ಲ. ಅಂದ್ರೆ ಅದ್ ಹೆಂಗ್ ಜ್ಞಾನ ಇಳ್ದಿರುತ್ತೆ ಅಂದ್ರೆ, ನಾನು ನನಗೆ ಜ್ಞಾನ ಬಂತು ಅಂತ ಹೇಳಕ್ಕೆ ನಾನಿರಲ್ಲ. ಆ ಮಟ್ಟದ ಒಂದು ಚಿತ್ತಶುದ್ಧಿಯಾಗಿ ಪಾಸ್ಟ್ ಅಂದ್ರೆ ಪ್ರೀವಿಯಸ್ ಇದ್ರಲ್ಲಿ ರೆಡಿ ಆಗ್ಬಿಟ್ಟಿರುತ್ತೆ ಅದು ಆ ಜೀವಾತ್ಮ. ಸೊ ನಮ್ಗೆ ಆಕ್ಚುಲ್ ಆಗಿ ಇಲ್ಲಿ ಗೊತ್ತಾಗುತ್ತದು, ಗೊತ್ತಾಗ್ತಾ ಹೋಗುತ್ತೆ. ಬಟ್ ನಾವು ಹಂಗಲ್ಲ ಅಂತಾನೂ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಮ್ಮ ಪಾಸ್ಟ್, ನಮ್ಮ ಇಂಪ್ರೆಷನ್ ಏನಿದೆ, ಎಷ್ಟಿದೆ ನಮ್ಗೆ ಐಡಿಯಾನೇ ಇಲ್ವಲ್ಲ. ಸೊ ನಾವು ಇದೇ ನಮ್ಗೆ ಯಾವಾಗ್ಲೋ ಆಗೋದಾ ಅನ್ನೋ ಇದು ಬೇಡ. ಅದು ಆ ತರ ಒಂದು ಕಂಡೀಷನ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಕೋಕಿಲ ಅವ್ರಿಗೆ ಅದೇ ಸ್ವಲ್ಪ ಈ ಸಂತೋಷ್ ಅವ್ರು ಯಾವಾಗ್ಲೂ ರೇಗ್ಸೋತಾರ, ನಾನು ಸ್ವಲ್ಪ ರೇಗ್ಸಕ್ ಹೇಳೋದು, ನಾವು 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 ಅಂತ ನೀವು ಪರ್ಸನಲ್ ಹೇಳವಾಗ ನಾನು ಅಂತ ಹೇಳಿ. ಅಂದ್ರೆ ನಾನು ಮುಂಚೆ ಹೀಗ್ ಅನ್ಕೋತಿದ್ದೆ, ಹೀಗಿದ್ದೆ, ಈಗ ನನಗೆ ಈ ಬದಲಾವಣೆ ಆಗಿದೆ ಅಂದಾಗ ಇನ್ನು ಸ್ಟ್ರಾಂಗ್ ಆಗಿರುತ್ತದು. ನಾವೂನೇ ಹೌದು, ಎಲ್ಲರಿಗೂ ಅದೇ ಅನುಭವ, ಅದು ಫೋನ್ ಬಂದ್ಬಿಡ್ತು ಆಶಾ. ಎಲ್ಲರಿಗೂ ಇದೆ ಅದು ಬಂದ್ಬಿಡ್ತು ಅನುಭವ. ಬಟ್ ಕೆಲವನ್ನ ನೀವು ನಿಮ್ಮ ವಿಷಯದಲ್ಲಿ ಪರ್ಸನಲಿ ಹೇಳ್ತಾ ಇದ್ರಿ ಅಲ್ವಾ, ನನಗೆ ಈಗ ಇಂಪ್ರೂವ್ಮೆಂಟ್ ಇದೆ ಅಂತ, ನಾನು ನನಗೆ ಅಂತಾನೆ ಹೇಳಿ, ಅದು ಒಂಥರ ಒಂದು ರಿಅಫರ್ಮೇಶನ್ ತರನೂ ಆಗುತ್ತದು. ಯಾಕಂದ್ರೆ ನಮ್ಗೆ ನಾವಿಲ್ಲಿ ಮನನ ಕ್ಲಾಸಲ್ಲಿ ಸಾಮಾನ್ಯವಾಗಿ ನಾವು ಅಂತಾನೆ ಹೇಳ್ತೀವಿ. ಬಟ್ ಗುರೂಜಿಯವ್ರ ಹತ್ರ ಹೋದಾಗ ನಾವ್ ಏನೇ ಮಾತಾಡಿದ್ರು ಅವರು ಫಸ್ಟ್ ಯಾರದು ನಾವು ಅಂತ ಅಲ್ಲಿ ಕರೆಕ್ಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ನಾನು ಮತ್ತೆ ನಾವು ಹೇಳೋವಾಗ್ಲೇ ಒಂದು ಪರ್ಸನಲ್ ಐಡೆಂಟಿಫಿಕೇಶನ್ ಅನ್ನ ನಾವು ಅಲ್ಲಿ ಬ್ರೇಕ್ ಮಾಡಕ್ ಟ್ರೈ ಮಾಡ್ತಿರ್ತೀವಿ. ಹಾಗಾಗಿ ಇದು ಒಂದು. ಆಮೇಲೆ ಇನ್ನೂ ಒಂದು, ಇವ್ರು ಆಶಾ ಬೋಪಣ್ಣ ಅವರು ಕೊನೆಯಲ್ಲಿ ಏನ್ ಹೇಳ್ತಾ ಬಂದ್ರು ಇಲ್ಲಿ ಆಕ್ಚುಲಿ ನಾವು ಅದೇ ಈಗ ಹೊರಗಡೆ ಬಹಿರ್ ಸಮಾಧಿ ಅಂತ ಬಂದಾಗ ಅಸ್ತಿತ್ವ, ಅಂತರ್ ಸಮಾಧಿ ಅಂತ ಬಂದಾಗ ನಾವು ಆ ಸಾಕ್ಷಿ ಅರಿವು ಅದೆಲ್ಲ ಏನ್ ಬರುತ್ತೆ, ನಾನು ಇದು ನನಗೆ ಜ್ಞಾನ ಬಂತು ಅಂತ ಹೇಳೋದಕ್ಕೆ ನಾನು ಇರಲ್ಲ ಅಂತ ಹೇಳುವಾಗ ಇಲ್ಲಿ ಆಕ್ಚುಲಾಗಿ ಡ್ರಾಪಿಂಗ್ ಆಫ್ ದ ಐಡೆಂಟಿಟಿ ಬರೋದಿಲ್ಲಿ ಅಷ್ಟೇ, ಇನ್ನೇನು ಇಲ್ಲ. ನನ್ಗೆ ಏನ್ ವ್ಯತ್ಯಾಸ ಆಗುತ್ತೆ ಅಂತ ಬಂದಾಗ ಎಲ್ಲ ನೋಡೋದು ಕಾಣೋದು ಕಾಣ್ತಿರುತ್ತೆ. ಬಟ್ ಜ್ಞಾನ ಅಲ್ಲಿ ಹೇಗಿರುತ್ತೆ ಅಂದ್ರೆ, ಅದೇ ಹೇಳ್ತಾರಲ್ಲ, ನಾನ್ ಹೆಂಗ್ಸು ಅನ್ನೋದನ್ನ ನಿನ್ಗೆ ಯಾರಾದ್ರೂ ಹೇಳ್ಬೇಕಾ ಅಂತ, ಅದೊಂದೇ ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು ನಾವು. ಆ ಮಟ್ಟದಲ್ಲಿ ಅದು ಸಬ್ ಕಾನ್ಶಿಯಸ್ ಅಲ್ಲಿ ಚಿತ್ತಶುದ್ಧಿ ಇದ್ರಲ್ಲಿ ಕ್ಲಿಯರ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಐಡೆಂಟಿಫಿಕೇಶನ್ ಡ್ರಾಪ್ ಆಗುತ್ತೆ ಹೊರತು ಬೇರೆ ಎಲ್ಲ ಇದ್ದ ಹಾಗೆ ಇರುತ್ತೆ, ಇದ್ದ ಹಾಗೆ ಎಲ್ಲ ಕಾಣ್ತಿರುತ್ತೆ, ನಡೀತಿರುತ್ತೆ, ಎಲ್ಲ ನಡೀತಿರುತ್ತೆ. ಬಟ್ ಐಡೆಂಟಿಫಿಕೇಶನ್ ಡ್ರಾಪ್ ಆಗಿರುತ್ತೆ. ನಾನು ದೇಹ ಮನಸ್ಸು ಬುದ್ಧಿ ಅನ್ನೋ ಐಡೆಂಟಿಫಿಕೇಶನ್ ಡ್ರಾಪ್ ಆಗುತ್ತೆ. ಅದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ವಿಚ್ ಹ್ಯಾಪನ್ಸ್. ಅದು ನನಗೆ ಪೂರ್ಣವಾದ ಜ್ಞಾನ ಬಂದಿದೆ ಅಂತ ಆದಾಗ. ಈಗ ಏನಂದ್ರೆ ನಾವು ಆ ಪಾತಲ್ಲಿ ಇದೀವಿ, ಖಂಡಿತ ಇನ್ನೂ ಒಂದು ನಾವು ಯಾತಕ್ಕೆ ಇದು ಬೇಕು, ಅದೇ ಇವತ್ತಿನ ಕ್ಲಾಸಲ್ಲಿ ಏನ್ ಗೊತ್ತಾಯ್ತು ಅಂತೆಲ್ಲ ಹೇಳುವಾಗ್ಲೂ ಶ್ರವಣ ಮನನ ನಿಧಿಧ್ಯಾಸ ಅಂತ 3 ಕೊಟ್ಟಿದ್ದಾರೆ. ಅಲ್ಲಿ ನಿಧಿಧ್ಯಾಸದಲ್ಲಿ ಈ ಸಮಾಧಿ ಅನ್ನೋ ಪ್ರಾಕ್ಟೀಸ್ನು ತಂದಿದ್ದಾರೆ. ಶ್ರವಣ ಮಾತ್ರೇನ ಮುಕ್ತಿ ಹೌದು, ಬಟ್ ಶ್ರವಣ ಮನನ ನಿಧಿಧ್ಯಾಸದಲ್ಲಿ ಯಾಕೆ ಇದು ತುಂಬಾ ಮುಖ್ಯ ಅಂದಾಗ, ನಮ್ಗದೇ ಈ ಚಿತ್ತಶುದ್ಧಿ ಆಗಿರಲ್ಲ, ಸಬ್ ಕಾನ್ಶಿಯಸ್ ಅಲ್ಲಿ ತುಂಬಾ ಕಂಡೀಷನ್ಡ್ ಬಿಲೀಫ್ ಸಿಸ್ಟಮ್ ಇರುತ್ತೆ. ಅದು ನಮಗೆ ಆ ಕ್ಲೆಟರ್ ಖಾಲಿ ಆಗ್ಲಿಕ್ಕೆ ಇದು ತುಂಬಾ ಅವಶ್ಯಕತೆ ಇದೆ. ಆಕ್ಚುಲ್ ಆಗಿ ನಾವೀಗ ಕೇಳಿದ್ದು, ಈಗ ಇಲ್ಲಿರೋಷ್ಟು ಜನದಲ್ಲಿ ಯಾರಿಗೂ ಇದನ್ನ ಅಲ್ಲ ಅಂತ ಹೇಳಕ್ ಯಾರಿಗೂ ಅನ್ಸಲ್ಲ. ಏನ್ ನಮಗೆ ವೇದದಲ್ಲಿ ಜ್ಞಾನ ನಾವು ಗುರುಗಳಿಂದ ತಗೊಂಡಿದೀವಿ, ಇದನ್ನ ನಾವು ಪೂರ್ಣವಾಗಿ ನಾವು ಒಂದು ಟ್ರಸ್ಟ್ ಅಥವಾ ಟ್ರಸ್ಟ್ ಅಲ್ಲಿ ನಂಬ್ತಾ ಇದೀವಿ. ಆದ್ರೆ ಎಲ್ಲ ಸರಿ, ನಂಗೆಲ್ಲ ಅರ್ಥ ಆಗ್ಬಿಟ್ಟಿದೆ, ಆದ್ರೂ ಯಾಕೆ ನನ್ಗಿನ್ನೂ ಪೂರ್ತಿ ಒಂದು ಜ್ಞಾನ ಬಂದಿಲ್ಲ ಅಂತನೋ, ಅಥವಾ ರಿಯಲೈಸ್ ಯಾಕೆ ಆಗಿಲ್ಲ ಅಂತನೋ, ನಾನ್ ಬ್ರಹ್ಮ ಅನ್ನೋದು ನನ್ಗಿನ್ನೂ ಯಾಕೆ ಅನ್ನಿಸ್ತಿಲ್ಲ ಅಂತನೋ ಒಂದು ಪ್ರಶ್ನೆ ನಿಲ್ಲುತ್ತಲ್ವಾ. ಅದಕ್ಕಾಗಿ ನಾವು ಈ ಸಮಾಧಿ ನಿಧಿಧ್ಯಾಸದ ಅಭ್ಯಾಸ ಮಾಡ್ತಾ ಹೋಗ್ಬೇಕು ಅಂತ. ಅಂತರ್ ಸಮಾಧಿ, ಬಹಿರ್ ಸಮಾಧಿ. ಇವಾಗ ಕನ್ನಡ ಮೆಡಿಟೇಷನ್ ಕ್ಯಾಂಪ್ ಮಾಡಿದಾಗ್ಲೂ ಗುರುಗಳು ಮತ್ತೆ ತಿರ್ಗಾ ನಮ್ಗೆ ಸಹಜ ಸಮಾಧಿದು ಪ್ರಾಕ್ಟೀಸ್ಗಳು ಅದೆಲ್ಲ ಕೊಡ್ತಾ ಇದ್ದಾರೆ.
ಈ ಒಂದು ಪ್ರಾಕ್ಟೀಸ್ಗಳನ್ನು ನಾವು ಮಾಡ್ತಾ 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 ಚಿತ್ತಶುದ್ಧಿ ಆಗ್ತಾ 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 ಅದೇ ಒಂದು ಬಾಟ್ಲಲ್ಲಿ ಆಕ್ಚುಲ್ ಆಗಿ ಒಂದು ಇಂಕು ಬಿದ್ದುಬಿಟ್ಟಿದೆ. ಆ ಇಂಕು ಬಿದ್ದಾಗ ಆ ನೀರು ಇಂಕ್ ನೀರಾಗಿದೆ. ಆ ಇಂಕನ್ನು ತೆಗಿಯಕ್ಕಾಗಲ್ಲ. ನೀರ್ ಸೇರಿಸ್ತಾ 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 ಅದು ಮತ್ತೆ ತಿಳಿ ಆಗ್ಬಿಡುತ್ತೆ. ಸೊ ನಮ್ಮಲ್ಲಿರೋ ಇಂಪ್ರೆಷನ್ನ ತೆಗಿಯೋದಕ್ ಬದಲು ನಾವು ಈ ತರ ಒಂದು ಈ ಸಮಾಧಿ ಅಭ್ಯಾಸಗಳು ಮಾಡೋದ್ರಿಂದ ತಿಳಿ ಆಗ್ತಾ ಆಗ್ತಾ ಆಗುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಮಗ್ ಮುಖ್ಯವಾಗಿ ಟೇಕ್ ಅವೇ ಅದೇನೆ. ಶ್ರವಣ ಮಾತ್ರೇಣ ಮುಕ್ತಿ ಹೌದು, ಆದ್ರೆ ಶ್ರವಣ ಮನನಕ್ಕಿಂತ ಹೆಚ್ಚು ನಾವು ಇದನ್ನ ಮಾಡೋದ್ರಿಂದ ನಮಗೆ ಇನ್ನೂ ತಿಳಿಯಾಗಿ ಆ ಮೋರ್ ಅಂಡ್ ಮೋರ್ ಪ್ಯೂರ್ ಇದರಲ್ಲಿ ನಮ್ಗೆ ರೆಡಿಯಾಗಿ ಜ್ಞಾನ ಒಂದು ಪೂರ್ಣವಾಗಿ ಗುರುಜಿ ಹೇಳ್ತಾ ಹೋಗ್ತಾರಲ್ವಾ, ಆಜ್ಞಾಚಕ್ರ ಅಲ್ಲಿಂದ ತಿರ್ಗಾ ಸಹಸ್ರಾರ ಅಂತೆಲ್ಲ ಡೈರೆಕ್ಟ್ ರೀಚ್ ಆಗಕ್ಕಾಗುತ್ತೆ. ಸೊ ದ ಅಭ್ಯಾಸ ಈಸ್ ಸೋ ವೆರಿ ಇಂಪಾರ್ಟೆಂಟ್. ಯಾಕೆ ನಾನು ಇಷ್ಟು ಜ್ಞಾನ ತಗೊಂಡ್ರು ನನಗಿನ್ನೂ ವೈ ಐ ಡೋಂಟ್ ಫೀಲ್ ಇಟ್ ಆಲ್ವೇಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ಕೆಲವು ಟೈಮ್ ಇರುತ್ತೆ ನಮ್ಗೆ, ಆಲ್ವೇಸ್ ಅಂತ ಯಾಕೆ ಬರಲ್ಲ ಅನ್ನೋದು ಇದಕ್ಕೆ ಅಷ್ಟೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು ಖಂಡಿತ. ಎಲ್ಲರದು ಇನ್ಪುಟ್ಸ್ ಚೆನ್ನಾಗಿತ್ತು. ಅಂಡ್ ಇವತ್ತು ಆಶಾಲಕ್ಷ್ಮಿ ಅವರೇ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಅಪ್ಪ ಇವತ್ತು. ರಾಘವ್ ಎಲ್ಲರೂ ಇದೀವಿ. ಇವತ್ತು ಅವರು ಸ್ವಲ್ಪ ಸೈಲೆಂಟು ಅಂತ ಹೇಳಿದ್ರು ಅಟ್ಲೀಸ್ಟ್ ಅಟೆಂಡ್ ಆಗಿದ್ದಾರೆ. ಕ್ಲಾರಿಟಿನೂ ಚೆನ್ನಾಗಿತ್ತು, ಚೆನ್ನಾಗಾಯ್ತು, ಎಲ್ಲರದು ಇನ್ಪುಟ್ಸು ಚೆನ್ನಾಗಿತ್ತು. ಇವಾಗ ಒಂದು ಸಣ್ಣದೊಂದು ಇದು ಈ 12.2 ಇದರಲ್ಲೇ ಒಂದು ಸಣ್ಣದೊಂದು ಇದನ್ನ ಹಾಕ್ತೀನಿ ನಾನು. ಅದಕ್ಕೆ ಮುಂಚೆ ಅದರಲ್ಲಿ ಕ್ಲೋಸಿಂಗ್ ಪ್ರೇಯರು ಬಂದ್ಬಿಡುತ್ತೆ ಅನ್ಕೊಳ್ತೀನಿ ನಾನು. ಸೊ ಈ ರೆಕಾರ್ಡಿಂಗ್ ಇವಾಗ ಸ್ಟಾಪ್ ಮಾಡ್ತೀನಿ ನಾನು, ಬಟ್ ಇದನ್ನ ಶೇರ್ ಮಾಡ್ಬಿಟ್ಟು ಹಾಕ್ತೀನಿ ನಾನು.